ಜೋರ ಚಪ್ಪಾಳೆ ಬರಬೇಕು ಮನೀಶ್ ಅವ್ರಿಗೆ. ಮನೀಶ್ ಹಾಡಿ ವೆಲ್ಕಮ್. ಏನು ನಿಮಗೆ ತುಂಬ ಕಾಲ್ ಮಾಡಿ ನಿಮ್ಮ ಕೆಲಸಗಳ ಮಧ್ಯೆ ನಿಮಗೆ ಚಿಕ್ಕದಾಗಿ ತೊಂದರೆ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಒಂದೆರಡು ಮಾತು ನಮ್ಮ ಟೂರ್ನಮೆಂಟ್ ಬಗ್ಗೆ. ಗುಡ್ ಈವ್ನಿಂಗ್ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಇಲ್ಲಿಗೆ ನಾನು ಇರೋ ಕಾರಣ ವ್ಯಾಸ್ ಆ್ಯಂಡ್ ವಿವನ್ ಆ್ಯಂಡ್ ಆಲ್ಸೋ ಜ್ಯೋತಿ. ಸೊ ಅವ್ರ ಫ್ರೆಂಡ್ಶಿಪ್ ನಾವು ಇಲ್ಲಿದ್ದೀವಿ ಅಷ್ಟೇ. ಸೊ ವಿ ಆರ್ ಅಂದರೆ ಕ್ರಿಕೆಟ್ ಆಗಿರಲಿ ಇದು ಹಾಕಿನೇ ಆಗಿರಲಿ ಇರ್ತಾ ಇದ್ವಿ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ತುಂಬ ಎಫರ್ಟ್ಸ್ ಹಾಕಿದ್ದಾರೆ, ಅಪ್ರಿಷಿಯೇಟ್ ಮಾಡಬೇಕು. ಲೈಕ್ ಎನಿ ಆರ್ಗನೈಸರ್ಸ್, ಎಲ್ಲ ಆರ್ಗನೈಸರ್ಸು ತುಂಬ ಎಫರ್ಟ್ ಹಾಕ್ತಾರೆ. ಇವ್ರ ಎಫರ್ಟ್ ನಾನು ನೋಡ್ತಾ ಇದ್ದೀನಿ ಅಷ್ಟೇ ಡೈಲಿ. ಸೊ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಮನೀಶ್ ಅವರಿಗೆ ಪ್ರೀತಿಯ ಗೌರವ ಸಮರ್ಪಿಸೋಣ. ಒಂದು ಕೈಂಡ್ ಜೆಸ್ಚರ್ ನಮ್ಮ ವಿವಾನ್ ಅವರು ಇದನ್ನು ಪ್ಲ್ಯಾನ್ ಮಾಡಿದ್ರು. ಔಟ್ಡೋರ್ ಇವೆಂಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಗಿಫ್ಟ್ ಆಲ್ ಆರ್ ಓನರ್ಸ್ ಆ್ಯಂಡ್ ಇನ್ವೈಟೀಸ್ ಟುಡೇ ವಿತ್ ಪುಲ್ ಓವರ್ ಅಂತ. ಸೊ ಇದು GPL ಕಡೆಯಿಂದ ಇದನ್ನು ತಾವು ಧರಿಸ್ಕೋಬೇಕು ಚಳಿಯಲ್ಲಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು. ಮುಂದಿನ ತಂಡ ವಿ ವಾಂಟ್ ಟು ಇನ್ವೈಟ್ ಅಶ್ವಸೂರ್ಯ ರೈಡರ್ಸಿಂದ ರಂಜಿತ್ ಅವರು ಬರೋಕ್ಕಾಗಿಲ್ಲ. ರೆಪ್ರೆಸೆಂಟೇಟಿವ್ ಆಗಿ ಹರ್ಷ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಅಶ್ವಸೂರ್ಯ ಕೂಡ ಸೆಲೆಬ್ರಿಟಿ ಕ್ರಿಕೆಟ್ ಏನೇ ಮಾಡಿದ್ರು ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಜಿ. ಆದಷ್ಟು ಬೇಗ ಬನ್ನಿ, ವೇಟಿಂಗ್ ಫಾರ್ ಯು. ಬರ್ತಾ ಇದ್ದಾರೆ. ಆ್ಯಂಡ್ ಜಗದೀಶ್ ಅವರು ಕೂಡ ರಂಜಿತ್ ಅವ್ರ ಜೊತೆಗೆ ಟೂರ್ನಮೆಂಟ್ ಆಡ್ತಾ ಇದ್ದಾರೆ. ನಮಗೆ ಭಾಳ ಖುಷಿ ವಿಚಾರ. ಆ್ಯಂಡ್ ಹರ್ಷ ನಮ್ಮ ಒಳ್ಳೆ ಗೆಳೆಯರು, ಭಾಳ ಟೂರ್ನಮೆಂಟ್ ಜೊತೆಗೆ ಆಡಿದ್ದೀವಿ. ವೆಲ್ಕಮ್ ಟು GPL. ಒಂದೆರಡು ಮಾತು ನಿಮ್ಮ ಓನರ್ಸ್ ಪರವಾಗಿ. ಅವ್ರ ಬಂದರೆ ಅವರು ಮಾತಾಡ್ತಾರೆ ಟೂರ್ನಮೆಂಟ್ ಬಗ್ಗೆ. ಒಂದು ಹೊಸ ಫಾರ್ಮ್ಯಾಟ್ ಟ್ರೈ ಮಾಡ್ತಾ ಇದ್ದೀವಿ. ನಿಮ್ಮ ಒಂದು ಎರಡು ಮಾತು ಅದ್ರ ಬಗ್ಗೆ. ನಮಸ್ತೆ ಎಲ್ರಿಗೂ. ಮೊದಲನೇದಾಗಿ ಎಲ್ಲ ಶುರು ಮಾಡಿದ್ದು ಒಂದು ಮ್ಯಾಚ್ ಆಡಬೇಕಾದ್ರೆ ವ್ಯಾಸ್ ಮತ್ತು ವಿವಾನ್ ಅವರು ಗೆಳೆಯರೇ ಅಂತ ಕರೀತಾ ಇದ್ರು. ನಾನು ಇದೇನು ಬಾಯ್ ಹೋಗೋ ಮಗ ಅಂತಿದ್ರು, ಗೆಳೆಯರೇ ಅಂತ ಶುರು ಮಾಡಿದ್ರಲ್ಲ ಅಂತ ನಾನು ಶುರು ಮಾಡಿದೆ ಗೆಳೆಯರೇ ಅಂತ. ಸೊ ಅದು ಗೆಳೆಯರೇ ಅಂದ್ಕೊಂಡು ಇವತ್ತು ಗೆಳೆಯರ ಪ್ರೀಮಿಯರ್ ಲೀಗ್ ಆಗಿ ಬಂದು ನಿಂತಿದೆ. ತುಂಬ ಖುಷಿಯಾಗುತ್ತೆ. ಆಲ್ ದಿ ಬೆಸ್ಟ್ ನಿಮಗೆ. ತುಂಬ ಚೆನ್ನಾಗಿ ಈವೆಂಟ್ ಕೂಡ ಆರ್ಗನೈಸ್ ಮಾಡಿದ್ರ. ಇದೇ ಥರ ಟೂರ್ನಮೆಂಟು ಚೆನ್ನಾಗಾಗಲಿ. ಆಮೇಲೆ ಫಸ್ಟ್ ಟೈಮ್ ರೆಡ್ ಬಾಲ್ ಮಾಡ್ತಾರೆ, ನಾನು ಆಡ್ತಾ ಇರೋದು ಫಸ್ಟ್ ಟೈಮು. ಸೊ ತುಂಬ ಎಕ್ಸೈಟ್ ಆಗಿದ್ದೀವಿ. ರೆಡ್ ಬಾಲ್ ಆಗಿರುತ್ತೆ, ನೋಡಿ ಆಡೇ ಇಲ್ಲ ನಾನು ಇದುವರೆಗೂ. ನೋಡೋಣ, ಒಂದು ಹೊಸ ಥರ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಕ್ಯಾಪ್ಟನ್ಸ್ ಮತ್ತು ಓನರ್ಸ್ ಗೆಸ್ಟ್ಗಳು ಎಲ್ರಿಗೂ ಆಲ್ ದ ಬೆಸ್ಟ್. ನಾವು ಸ್ಪೆಷಲಿ ಓನರ್ಸ್ ಕ್ಯಾಪ್ಟನ್ಸ್ಗೆ ಆಲ್ ದ ಬೆಸ್ಟ್. ಒಂದು ಒಳ್ಳೆ ಹೆಲ್ದಿ ಫೈಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಹರ್ಷ. ಹರ್ಷ ಅವ್ರಿಗೆ ನಮ್ಮ GPL ತಂಡದ ಮುಂದಿನ ತಂಡವಾಗಿ ನಮಗೆ ಯಾವಾಗಲೇ ಫೋನ್ ಮಾಡಿದ್ರು, ಜಸ್ಟ್ ಕಾಲ್ ಅವೇ. ಮಹೇಶ್ ಕುಮಾರ್ ಗೌಡ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. QPL ಕಿಂಗ್ಸ್ ಹೊರಟ್ರು. ಮಧು ಅವರು ಕಾಲಲ್ಲಿದ್ದಾರಾ? ಓಕೆ ಸರ್, ಬರಲಿ. ಅದೇ ರೀತಿ ನಮಗೆ ಮತ್ತೊಬ್ಬರು ಬೆನ್ನೆಲುಬಾಗಿ ನಿಂತಿರೋದು ನಮ್ಮ GLR ಮತ್ತು ಲಯನ್ಸ್ CC ತಂಡ. ಪುರುಷೋತ್ತಮ್ ಜಿ ಹಾಗೂ ರಾಜೇಶ್ ಜಿ ಆ್ಯಂಡ್ ನಮ್ಮ ಕ್ಯಾಪ್ಟನ್ ಅಭಿಲಾಷ್ ದಳಪತಿ ಅವರು. ಮಹೇಶ್ ಜಿ ಬಂದರು. ಬನ್ನಿ, ಎರಡು ತಂಡ ಜೊತೆಗೆ ಬರ್ತಾ ಇದೆ. ಇದೇ ನಮ್ಮ GPL ವಿಶೇಷ ಅಂತ ಹೇಳ್ಬೋದು ನಾನು. ಎಲ್ಲ ರೀತಿಯಲ್ಲೂ ಗೆಳೆತನ ಮೆರಿತೀವಿ. ಮಧು ಅವರು ಖಂಡಿತ ಬರಬೇಕು ವೇದಿಕೆ ಮೇಲೆ. ಮಹೇಶ್ ಅವರು ಇದ್ರೆ ನೀವಿದ್ದಂಗೆ ಅಂತೀರಾ? ಅಭಿ ಅವರದು ಬನ್ನಿ. ಅಭಿಲಾಷ್ ದಳಪತಿ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಾಯಕ ನಟರು ನಮ್ಮ ಜೊತೆಗೆ GPL ಆಡ್ತಾ ಇರೋದು ಭಾಳ ಖುಷಿ ವಿಚಾರ. ಥ್ಯಾಂಕ್ ಯು ಅಭಿ. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಟು GPL. ಮಹೇಶ್ ಜಿ, ಜಸ್ಟ್ ಕಾಲ್ ಅವೇ. ನಾನು ಹೇಳ್ತಾ ಇದ್ದೆ, ನೀವೇನು ಮಾಡಿದ್ರು ಜೊತೆಗಿರ್ತೀವಿ ಅಂತ ಧೈರ್ಯ ಕೊಡ್ತಾ ಇರ್ತೀರಾ. ಹಾರ್ಟಿ ವೆಲ್ಕಮ್ ಟು GPL ಆ್ಯಂಡ್ ಪುರುಷೋತ್ತಮ್ ಜಿ, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮದ ಬಗ್ಗೆ ಆ್ಯಂಡ್ ಈ ಟೂರ್ನಮೆಂಟ್ ಬಗ್ಗೆ. ರೆಡ್ ಬಾಲ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ. ಎಷ್ಟು ಖುಷಿ ಇದೆ ಆ್ಯಂಡ್ ಏನು ಅನಿಸುತ್ತೆ ಈ ಟೂರ್ನಮೆಂಟ್ ಬಗ್ಗೆ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ.
ಐ ಥಿಂಕ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಏನೋ ಒಂದು 4 ವರ್ಷ ಆಯ್ತಾ. TPL ಎಲ್ಲ ಮೂಲ ಸುನೀಲು ಟೆನ್ನಿಸ್ ಬಾಲ್ ಟೂರ್ನಮೆಂಟಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಅದನ್ನೇ ಗೆಳೆಯರ ಬಳಗ ಅಂತ ಒಂದು ಒಳ್ಳೆ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇಟ್ಸ್ ಮೋರ್ ದೆನ್ ಎ ಕಾಂಪಿಟೇಷನ್, ಇದು ಒಂದು ಫ್ರೆಂಡ್ಸ್ ಗ್ಯಾದರಿಂಗ್ ಥರ ಇರುತ್ತೆ ಅಂತ ಅನ್ಕೋತೀನಿ. ಸೊ ಅದು ಅದೇ ಥರ ಇರಲಿ. ಎಲ್ಲ ಟೂರ್ನಮೆಂಟ್ ಎಂಜಾಯ್ ಮಾಡ್ತಾಯಿದ್ದೀವಿ. ಇದೇನಾದ್ರು ಇನ್ನೂ ಡಿಫ್ರೆಂಟಾಗಿ ಎಂಜಾಯ್ ನೋಡ ಹೆಂಗಿರುತ್ತೆ ಏನೋ. 15 ಓವರ್ಸ್ ಮ್ಯಾಚ್ ಬೇರೆ, ಹೆವಿ ಸ್ಟ್ಯಾಮಿನಾ ಬೇಕು, ರೆಡ್ ಬಾಲ್ ಬೇರೆ, ಎಲ್ಲ ಚೆನ್ನಾಗಿರುತ್ತೆ. ಎಂಜಾಯ್ ಸೊ ಆಲ್ ದಿ ಬೆಸ್ಟ್ ವಿವಾನ್ ಮತ್ತು ವ್ಯಾಸ್ ಮತ್ತು ಯಾರ್ಯಾರು ಇದ್ದೀರಿ ಅವ್ರ ಜೊತೆ ಎಲ್ಲರಿಗೂ, ಮತ್ತು ನಮ್ಮ ಫ್ರೆಂಡ್ಸ್ ಯಾರ್ಯಾರು ಟೀಮ್ ತೊಗೊಂಡಿದ್ದೀರಿ ಮತ್ತು ಕ್ಯಾಪ್ಟನ್ಸ್ ಇದ್ದೀರಿ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಯಾರು ಗೆದ್ರು ನಾವು ಗೆದ್ದಂಗೆ. ಥ್ಯಾಂಕ್ ಯು ಜಿ. ಥ್ಯಾಂಕ್ ಯು ಪುರುಷೋತ್ತಮ್ ಜಿ. ನಿಮ್ಮ 2 ಮಾತುಗಳು ರೆಡ್ ಬಾಲ್ ಬಗ್ಗೆ. ನಿಮ್ಗೆ ರೆಡ್ ಬಾಲ್ ಏನೋ ಹೊಸದಲ್ಲ, ರೆಗ್ಯುಲರಾಗಿ ಆಡ್ತಾ ಇರ್ತೀರಾ. ಬಟ್ GPL ಮೇ ಬಿ ನೀವೊಂದು ಸ್ಟ್ರಾಂಗ್ ಕಂಟೆಂಟ್ ಅಂತ ಹೇಳ್ಬೇಕು ಈ ಕಾಂಪಿಟೇಷನಲ್ಲಿ. 2 ಮಾತು ನಿಮ್ಮದು. Good evening, everybody. First of all, I thank Vas and Vivan coming up with a brilliant idea. ಒಳ್ಳೆ ಐಡಿಯಾ. ರೆಡ್ ಬಾಲ್ ಅಂತ ಫಸ್ಟ್ ಹೇಳಿದ ತಕ್ಷಣ ನಾನು ಸರಿ ಸರ್ ಟೀಮ್ ಕನ್ಫರ್ಮ್ ಮಾಡಿ ಸರ್ ಅಂತ ಹೇಳಿದೆ. ಇಟ್ಸ್ ಅ ಗುಡ್ ಇನಿಷಿಯೇಟಿವ್, ಯಾರೂ ಮಾಡಿರಲಿಲ್ಲ ಇದುವರೆಗೂ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಚೆನ್ನಾಗಿ ಗೆಲ್ಲಿ. ಅಷ್ಟೇ. ಅಭಿಲಾಷ್, ನಮ್ಮ ಟೂರ್ನಮೆಂಟ್ ಬಗ್ಗೆ 1-2 ಮಾತು ನಮಗೆ. ಬೆಸ್ಟ್ ವಿಶಸ್, ವಾಟ್ ಎವರ್ ಯು ವಾಂಟ್ ಟು ಸೇ. ಎಲ್ರಿಗೂ ನಮಸ್ಕಾರ. ನಮ್ಮ ಗೆಳೆಯರು ಗೆಳೆಯರು ಫೋನ್ ಮಾಡಿ ಬನ್ನಿ ಗೆಳೆಯರೇ ಅಂದರು, ಬಂದ್ವಿ. ಸೊ ಒಂದು ಹೊಸದೇನೆಂದರೆ ರೆಡ್ ಬಾಲ್ ನಮಗೆಲ್ಲ ಹೊಸದು. ವೈಟ್ ಬಾಲ್ ಯೂಶಲಿ ತುಂಬ ಟೂರ್ನಮೆಂಟ್ಸ್ ಆಡಿದ್ದೀವಿ. ಎಲ್ಲ ಟೀಮಿಗೆ ಒಳ್ಳೇದಾಗಲಿ, ಮೂರವರು ನಮ್ಮ ಟೀಮ್ಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಎವ್ರಿ ಒನ್ ಆ್ಯಂಡ್ ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ. ಓಕೆ, ಕ್ಯಾನ್ ವಿ ಹ್ಯಾವ್ ಗಿಫ್ಟ್ಸ್ ಪ್ಲೀಸ್? ದಯಮಾಡಿ ಚಪ್ಪಾಳೆ ಮೂಲಕ ಎಲ್ಲರೂ ಪ್ರೋತ್ಸಾಹಿಸಬೇಕು. ನಮ್ಮ ಇವೆಂಟ್ ಇದು, ನಮ್ಮ ಸೆಲೆಬ್ರೇಷನ್. ಸೊ ನಾವು ಫಸ್ಟ್ ಖುಷಿಯಾಗಿ ಕಂಡ್ರೆ ಬೇರೆಯವ್ರನ್ನ ಖುಷಿ ಪಡಿಸ್ಬೋದು. ಮತ್ತೊಮ್ಮೆ ಕಾರ್ಯಕ್ರಮಗಳಲ್ಲಿ ಸನ್ಮಾನದ ರೀತಿಯಲ್ಲಿ ಶಾಲು ಪೇಟ ಹಾಕ್ಸೋದು ವಾಡಿಕೆ. ಬಟ್ ಅದೇ ಇದರಲ್ಲಿ ಒಂದು ಪೇಟ ಇದೆ ಹುಡ್ಡಿಯಲ್ಲಿ. ಸೊ ಒಂದು ಹೊಸದು ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ದೀವಿ. ಈ ಸೀಸನ್ಗೂ ಒಳ್ಳೆ ನೆಕ್ಸ್ಟ್ 3 ಮಂತ್ಸ್ ಚಳಿ ಇದೆ, ಒಂದು ಒಳ್ಳೆ ಗಿಫ್ಟ್ ಆಗುತ್ತೆ GPL ಕಡೆಯಿಂದ ಅಂತ. ಓಕೆ, ಮುಂದಿನ ತಂಡವಾಗಿ ನಮ್ಮ MCS 11 ತಂಡದಿಂದ ರೆಪ್ರೆಸೆಂಟೇಟಿವ್ ಆಗಿ ಮಂಜಣ್ಣ ಬಂದಿದ್ದಾರೆ. ಕ್ಯಾಪ್ಟನ್ ಮಂಜು ಪಾವಗಡ ಅವರಿಗೆ ಒಂದು ಜೋರ ಚಪ್ಪಾಳೆ ಬರಲಿ. ಅವರು ಒಂದು ಕಾರ್ಯಕ್ರಮದ ನಿಮಿತ್ತ ಉತ್ತರ ಕರ್ನಾಟಕಕ್ಕೆ ಹೊರಟಿದ್ದಾರೆ. ಮಂಜಣ್ಣ, ವೆಲ್ಕಮ್ ಟು GPL. ಗೆಳೆಯರೇ ಅಂತ ಒಂದಷ್ಟು ಕಡೆ ನೀವು ಹೇಳಿ ಇದನ್ನು ಫೇಮಸ್ ಮಾಡಿದ್ದೀರಿ. ತುಂಬ ಕಡೆ ಅದು ಈಗ ಪ್ರಚಲಿತಕ್ಕೆ ಬಂದಿದೆ. ತುಂಬ ಜನ ಗೆಳೆಯರೇ ಅಂತ ಯೂಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಟೂರ್ನಮೆಂಟಲ್ಲಿ ಆಡ್ತಾ ಇರೋದು ಭಾಳ ಖುಷಿ ವಿಚಾರ. ಜೊತೆಗೆ ತುಂಬ ಕ್ರಿಕೆಟ್ ಆಡಿದ್ದೀವಿ. ಆ್ಯಂಡ್ ಇದೊಂದು ಹೊಸ ಫಾರ್ಮ್ಯಾಟ್ ಆಡೋಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅಲ್ಲ, ಮೊದಲನೇದಾಗಿ ಇಂಥ ದೊಡ್ಡ ಸಂಭ್ರಮದಲ್ಲಿ ನನ್ನೂ ಸೇರಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಭಾಳ ಹಳೆಯ ಸ್ನೇಹಿತರು, ಗೆಳೆಯರೇ ಅಂತ ಕರೀತಾ ಇದ್ವಿ. ಇವತ್ತು ಅದೇ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಒಳ್ಳೆಯದಾಗಲಿ, ಇನ್ನೂ ತುಂಬ ಯಶಸ್ಸು ಕಾಣಲಿ. ಮುಂದಿನ ಸೀಸನ್ ಇನ್ನೂ ಅದ್ಧೂರಿಯಾಗಿ ಮಾಡಲಿ, ಅದರಲ್ಲೂ ನಾವಿರಲಿ ಅಂತ ಕೇಳ್ಕೊಂಡು ಭಾಳ ಖುಷಿಯಾಗುತ್ತೆ. ಅಲ್ಲ, ರೆಡ್ ಬಾಲ್ ವೈಟ್ ಬಾಲು ನಮ್ಗದೇನು ಗೊತ್ತಾಗಲ್ಲ ಆರಾಮ್ಸೆ ಆಡ್ಕೊತಾರೆ. ನಮ್ಗೆ ಯಾವ ಬಾಲ್ ಆದರೆ ಅಣ್ಣ ಬೌಲಿಂಗ್ ಮಾಡೋದು ಅಷ್ಟೇ ಅಲ್ವ. ನಾವು ಏನೋ ಎಲ್ಲ ಚೆನ್ನಾಗಾಗಲಿ, ಸೂಪರಾಗಲಿ, ಏನೇ ಇಂಜುರಿ ಆಗ್ದಂಗೆ ಚೆನ್ನಾಗಿ ಆಡಿದರೆ ಅಷ್ಟೇ ಸರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.
Chetan ji, if you're here, very warm welcome to the auction event of GPL. Chetan Meda ಅವರು ಈಗಲ್ಟನ್ನ ಮಾಲೀಕರು. Hearty welcome Chetan ji. Thanks for having us at your heavenly resort. ನಾನು ಇಲ್ಲೇ ಶಿಫ್ಟ್ ಆಗಿ 2 months ಆಯಿತು. ಸಿಕ್ಕಾಪಟ್ಟೆ ಸಕ್ಕದಾಗಿ ಮಾಡಿದ್ದೀರಾ. ದ ಎಂಟೈರ್ ಲೇಔಟ್ ಈಸ್ ಹೆವೆನ್ಲಿ. ವಿ ಆರ್ ಎಂಜಾಯಿಂಗ್ ಎವ್ರಿ ಸೆಕೆಂಡ್ ಲಿವಿಂಗ್ ಹಿಯರ್. ಆ್ಯಂಡ್ ನಿಮ್ಮ ಒಂದು ಜಾಗದಲ್ಲಿ ನಮ್ಮ ಕಾರ್ಯಕ್ರಮ ಲಾಂಚ್ ಆಗ್ತಿರೋದು ನಮಗೆ ಭಾಳ ಖುಷಿ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೋಸ್ಟಿಂಗ್ ಅಸ್. ಆ್ಯಂಡ್ ಇಫ್ ಯು ಕ್ಯಾನ್ ಕಮ್ ಆನ್ ಸ್ಟೇಜ್ ವಿಲ್ ಬಿ ವೆರಿ ಹ್ಯಾಪಿ. ಪ್ಲೀಸ್ ಜೋರ ಚಪ್ಪಾಳೆ ಬರಲಿ ಫಾರ್ ಚೇತನ್ ಮೇಡಾ ಆ್ಯಂಡ್ ಹಿಸ್ ಲವ್ಲಿ ವೈಫ್ ನೇಹಾ ಅವರು. ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್. ಜೋರ ಚಪ್ಪಾಳಿ ಫಾರ್ ಚೇತನ್ ಮೇಡಾ. ಅವರು ಕೂಡ ಸಖತ್ ಫ್ರೆಂಡ್ಲಿ ನೇಚರ್. ಅವ್ರನ್ನೂ ಕೂಡ ನಾವು ಗೆಳೆಯರೇ ಅಂತ ಕರಿಬೋದು. ನಮ್ಮ ಟೂರ್ನಮೆಂಟ್ ಶುರು ಮಾಡ್ತಾ ಇದ್ದೀವಿ. ಇಟ್ಸ್ ಹ್ಯಾಪ್ನಿಂಗ್ ಇನ್ ಜಾನ್ ಆ್ಯಸ್ ವಿ ಡಿಸ್ಕಸ್ಡ್ ಯೆಸ್ಟರ್ಡೇ. ಆ್ಯಂಡ್ ಅವ್ರ ಫ್ರೆಂಡ್ಸ್ ಕಾರಂತ್ ಅವ್ರು ಕೂಡ ಬಂದಿದ್ದಾರೆ. ಪ್ಲೀಸ್ ಹೇಮಂತ್ ಆ್ಯಂಡ್ ಕಾರಂತ್ ಸರ್, ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್. ಕಾರಂತ್ ಜಿ ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್ ಸರ್, ಪ್ಲೀಸ್. ಆ್ಯಂಡ್ ಚೇತನ್ ಜಿ, we're very happy to have you in our event today. Please come on stage. No, you are our guest for today. Please come. Very nice to know, sir. Welcome sir. Welcome sir. ಓಕೆ, ನಿಮಗೆ ಗಾಲ್ಫ್ ತುಂಬ ಇಷ್ಟವಾದ ಆಟ ಅಂತ ಜಾಗ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಕ್ರಿಕೆಟ್ ನಾವು ಆಡ್ತಾ ಇದ್ದೀವಿ. ಆ್ಯಂಡ್ ಯು ಸೆಡ್ ಯೆಸ್ಟರ್ಡೇ ಯು ವುಡ್ ಆಲ್ಸೋ ಲೈಕ್ ಟು ಜಾಯಿನ್ ಯುವರ್ ಹ್ಯಾಂಡ್ಸ್ ಫಾರ್ ಕ್ರಿಕೆಟ್ ಇನ್ ದ ನಿಯರ್ ಫ್ಯೂಚರ್. ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದು 2 ಮಾತು. ವಾಟ್ ಯು ವಾಂಟ್ ಟು ವಿಶಸ್? No, I came to know about this from Mr. Monish, who is a dear friend from last few years and always been in sports for last 35 years. I dedicated my life to sports, I can say. We have created the highest number of Olympians that India has put up for golf, including Anirban Lahiri, Udayan Mane, Chikkarangappa, many of them from villages and middle class backgrounds or lower middle class backgrounds. And when I see so many people come here for cricket or hockey or any other sport, it really makes me so happy. I must wish you all the best. And Monish was telling me last year he took the trophy. I think this time somebody else should take. And whatever support to this cricket league will all extend from now on. We will be like a family from now on, and especially Monish being there, it really it's nice to see so many people promoting a sport. Could be any sport, could be gilli danda or could be a big or a small sport. But today I think India has made a big mark in Olympics. So all of you in one or the other way are probably adding to the grassroots level. At the end of the day, if we add to the grassroots level and get everybody involved, it could be a celebrity or it could be some Chikkarangappa who didn't even have a golf club. He started with an iron rod. I picked him up, I saw him, went to Mr. Vijay Divecha, who was one of the top coaches in India, told him, sir, can you train this man? He said he's too thin, but his swing is nice. Okay, let me try. He became from Rangegoudan Doddi Anta, right next to us. He is now one of the top golfers and he can, I think, probably take some more than I take home.
So these are some small things we see, so many people, not just people who are playing, but ಈ ನಮ್ಮ ಗಾಲ್ಫಲ್ಲಿ ಕ್ಯಾಡೀಸ್ ಅಂತ ಇರ್ತಾರೆ, ಫಿಶಿಂಗಲ್ಲಿ ಗಿಲ್ಲಿ ಅಂತ ಇರ್ತಾರೆ. ಯಾವುದೇ ಇದರಲ್ಲಿ ಸ್ಪೋರ್ಟ್ಸ್ ಸಪೋರ್ಟ್ ಸೋ ಮೆನಿ ಪೀಪಲ್, including event organizers, including sponsors, including and it's something which builds your character. I think all of us must play a sport to build our character, I feel. And last, I think 30 years, I've been involved with the sport, and every time I see where I can give back to the sport, because the sport has given so much to me in my life, and of course all my friends here. But we would like to be associated in the future also with your cricket league and see how best we can, support this amazing cause. Tumba kashtapattidira, and everything starts small, it grows big. That is what I have seen in my life. Now, ಇಲ್ಲಿ 500 ಎಕರೆ ತಗೊಳ್ಳೋವಾಗ we had to sit with each and every farmer, and we bought 500 acres in ಈಗಲ್ಬರ್ಗ್ ಅಂತ ಹೊಸ ಗಾಲ್ಫ್ ಕೋರ್ಸ್ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ. ಆಲ್ ಆಫ್ ಯು ಆರ್ ಮೋಸ್ಟ್ ವೆಲ್ಕಮ್ ಟು ವಿಸಿಟ್ ದಟ್ ಪ್ಲೇಸ್. But everything starts small, and one day when the vision is big, and if you are able to have patience and perseverance, and at the same time take along everyone with us, I think that is when we will see success in our lives. We wish all the success to all of you, and so happy to meet. Many of them are new people which I wouldn't have met. Some, there are a lot of shootings that happened in Eagleton, so Kannada industry is close to me. Vijay Raghavendra sir, Amrish Anna used to play golf with me, and he has actually helped so many golfers which maybe tumba jana gottilla idu. I have to tell, and we always used to do every year Amrish Anna memorially, we used to do a tournament supported by even BGS and various other institutions. So once somebody, big celebrities, and I was just telling him that, cricket, istond celebrities gottappa nanu karita idde illi. If I had known about this before, I came to know only about this your event yesterday evening. So Kirmani sir, various other people who are my dear friends, we would have called them to motivate all of you, because they have given their lives to cricket. So tumba khushi aaytu illi bandu, and maybe a few words from Karan. No. Guys, sport, I was a cricketer, amazing cricketer. I was also clean bowled from ನಮ್ಮ ಪ್ರಸಾದ್ ಅವರಿಂದ. ಆ ಕಾಲದಲ್ಲಿ ವಯಸ್ಸಾಯಿತು, 60 ಬಂದಾಯಿತು. I was a beautiful cricketer, but he was a beautiful golfer today. Thank you. All play golf. Only thing I regret is I could not make my wife a sportsman. She is a dentist. So thank you, sir. Vedavya sir, thank you, Manish sir, for having us here. Most of it is amazing singer. Amazing singer. Yeah, looking forward to your singing. Thank you so much, sir. Thank you for gracing the occasion. Thank you so much. Can we have Sumant Bhatt on stage, please? Yes sir, ಕರೆದ್ರಾ ಸರ್? ಓಕೆ. ಹಾರ್ಟಿ ವೆಲ್ಕಮ್ ಅಂತಂದ್ರು, ಮಾಡಿ ಸ್ಟೇಜ್ ಆವರಿಸ್ಕೊಂಡ್ಬಿಟ್ಟು. ಎನಿವೆ ಕರೆದಿದ್ದೇನೆ ಹೇಳಿ. ಓಕೆ, ಟೀಮ್ಗಳು ಒಂದೊಂದಾಗಿ ಕರೆದು ಇನ್ವೈಟ್ ಮಾಡ್ತಾ ಇದ್ದೀವಿ. I want to take over. Please welcome on stage Malnad Strikers, the entire team of Malnad Strikers. Nama Manju ಅವರು from the first day we initiated this tournament ನಮ್ಮ ಜೊತೆಗಿದ್ದಾರೆ. ಮೊದಲನೇ ಬಾರಿಗೆ ತಿಮ್ಮೇಗೌಡರು ನಮ್ಮ ಕ್ರಿಕೆಟ್ ಪ್ರಪಂಚಕ್ಕೆ, ಸೆಲೆಬ್ರಿಟಿ ಕ್ರಿಕೆಟ್ ಪ್ರಪಂಚಕ್ಕೆ ಬರ್ತಾ ಇದ್ದಾರೆ. ಹೃದಯಪೂರ್ವಕ ಸ್ವಾಗತ ತಿಮ್ಮೇಗೌಡರು ಹಾಗೂ ನಿಮ್ಮ ಎಂಟೈರ್ ಟೀಮ್ ಆಫ್ ಮಲ್ನಾಡ್ ಸ್ಟ್ರೈಕರ್ಸ್ಗೆ. ವಿ ವೆಲ್ಕಮ್ ಯು ಆನ್ ಸ್ಟೇಜ್. ಬನ್ನಿ ಸರ್, ದಯವಿಟ್ಟು ಬನ್ನಿ ಸ್ಟೇಜ್ ಮೇಲೆ.
ದಯವಿಟ್ಟು ಒಂದೆರಡು ಸಾಲಲ್ಲಿ ನಮ್ಮೆಲ್ಲರಿಗೂ ತಿಳಿಸ್ಕೊಡಿ. ಕ್ಯಾಪ್ಟನ್ ಹರ್ಷ, ನಾವು ಕ್ಯಾಪ್ಟನ್ ಅಂತ ರೀಸೆಂಟಾಗಿ ಕರೆಯೋಕ್ಕೆ ಶುರು ಮಾಡಿರೋದು. ಅವ್ರು ಹೇಳಿದಂಗೆ ಈ ಗೆಳೆಯರೇ ವರ್ಡ್ ಇದೆಯಲ್ಲ ತುಂಬ ಇಷ್ಟ ಆಯಿತು. ಫಸ್ಟ್ ಡೇ ಆಶಿ ಹೇಳಿದ್ರು, ಹಿಂಗೆ ವಿವಾನ್ ಅವರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಗೆಳೆಯರೇ ಅಂತಂದಾಗ ಓಕೆ ನಾವು ಬರ್ತೀವಿ, ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂದರು. ಅದೇ ಟೈಮಲ್ಲಿ ತಿಮ್ಮೇಗೌಡರು ನಾನು ಆಡ್ತೀನಿ ಅಂದರು. ಆಡೋದು ಅಂದ್ಬಿಟ್ರೆ ಬನ್ನಿ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ, ಒಂದು ಓನರ್ಶಿಪ್ಪೇ ಮಾಡೋಣ ಅಂತ ಹೇಳಿದ್ವಿ. ಅವರು ಆಯ್ತು ಮಾಡೋಣ ಅಂತ ಹಿಂಗೆ ಬಂದ್ವಿ. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸೋ ಮಚ್. ತುಂಬ ಎಫರ್ಟ್ ಆಗಿ ಮಾಡ್ತಿದ್ದಾರೆ, ಬಟ್ ಸಕ್ಸಸ್ ಮಾಡೋಣ ಟೂರ್ನಮೆಂಟ್. ಖಂಡಿತವಾಗ್ಲೂ ಸರ್, ನಿಮ್ಮೆಲ್ಲರ ಸಪೋರ್ಟ್ ಆಲ್ರೆಡಿ ಇದೆ ಆ್ಯಂಡ್ ಟೂರ್ನಮೆಂಟ್ನಲ್ಲಿ ಇನ್ನೂ ಹೆಚ್ಚು ಸಪೋರ್ಟ್ ಬೇಕಾಗತ್ತೆ. ಸರ್ ತಾವು ಆಲ್ ದ ಬೆಸ್ಟ್ ಅಂತ ಹೇಳ್ಬೇಕು ಸರ್. ಸರಿ, ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. 2 ಮಾತು ಅಂದ್ರಿ, 3 ಆಡಿದ್ರಿ, ಥ್ಯಾಂಕ್ ಯು ಅದಕ್ಕೆ. ಹಾಗೆ ಎಸ್ ಪ್ಲೀಸ್, ವ್ಯಾಸ್ ಅವರೇ ಹಾಗೂ ವಿವಾನ್ ಅವರೇ, ನಮ್ಮ ಆರ್ಗನೈಸರ್ಸ್, ನಮ್ಗೆ ಇಷ್ಟು ಒಳ್ಳೆ ಸಪೋರ್ಟ್ ಮಾಡ್ತಾ ಇರುವಂತಹ ಈ ಓನರ್ಸ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಜೋರದ ಚಪ್ಪಾಳೆ ಬರಲಿ ಪ್ಲೀಸ್ ಪ್ಲೀಸ್, ಇನ್ನೂ ಜೋರು ಸೌಂಡ್ ಕೇಳಿಸ್ಬೇಕು. ನಮಗೆ ನಾವೇ ಖುಷಿ ಪಡಿಸ್ಕೊಳ್ಳೋದ್ರಿಂದ ಅಂದರೆ ಹೇಗೆ? ನಮ್ಮ ಮಾಧ್ಯಮ ಮಿತ್ರರು ಇದನ್ನು ಅಫಿಷಿಯಲಿ ಸುಮಾರು ಜನಕ್ಕೆ ತಲುಪಿಸೋದಕ್ಕೆ ಅಂತ. ಫಸ್ಟ್ ಆಫ್ ಆಲ್ ಶಶಿ, ವೆಲ್ಕಮ್ ಟು GPL. ನಾವು ಕೂಡ, ನಾನು ಶಶಿ ಗೆಳೆಯರು ಎಲ್ಲ ಒಟ್ಟಿಗೆ ಭಾಳ ಕ್ರಿಕೆಟ್ ಆಡಿದ್ದೀವಿ. ನೀವು ನಮ್ಮ ಟೂರ್ನಮೆಂಟ್ಗೆ ಒಬ್ಬ ಕ್ಯಾಪ್ಟನ್ ಆಗಿ ಬರ್ತಾ ಇರೋದು ಭಾಳ ಖುಷಿ ತರದ ವಿಷಯ. ಆ್ಯಂಡ್ ಈ ಒಂದು ಟೂರ್ನಮೆಂಟ್ ಬಗ್ಗೆ ನಿಮ್ಮ 2 ಮಾತುಗಳು ಹಂಚ್ಕೋಬೇಕು ದಯವಿಟ್ಟು. ಥ್ಯಾಂಕ್ ಯು. ಸೊ ನನಗೆ ವ್ಯಾಸ್ ಅವರು ಆ್ಯಂಡ್ ವಿವಾನ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಫಾರ್ ಅನ್ ಬಿಗ್ ಥಿಂಗ್ ವಾಟ್ ಯು ಸ್ಟಾರ್ಟೆಡ್. ತುಂಬ ಒಳ್ಳೆಯದಾಗಲಿ, ತುಂಬ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಅಂತ, ನಿಮ್ಮಿಬ್ಬರಿಗೂ. ನನಗೆ ರೆಗ್ಯುಲರಾಗಿ ಯಾವತ್ತಾದರೂ ಭಾನುವಾರ ಕ್ರಿಕೆಟ್ ಆಡೋಣ ಅಂತ ಫೋನ್ ಬರುತ್ತೆ ವ್ಯಾಸ್ ಅವ್ರ ಕಡೆಯಿಂದ, ನಾಳೆ ಮ್ಯಾಚ್ ಇದೆ ಬರ್ತೀರಾ ಅಂತ. ಸೊ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಕಾಲ್ ಮಾಡಿ ಹಿಂಗೆ ನೀವು ಈ ಸಾರಿ ನಾನು ಕ್ರಿಕೆಟ್ ಆಡಬೇಕು ಅಂತಂದಾಗ ಎಸ್ ನಾನು ಆಡ್ತೀನಿ ಅಂತಂದೆ. ಬಟ್ ಈ ಸಾರಿ ವ್ಯಾಸ್ ಅವ್ರು ಕಾಲ್ ಮಾಡಿ ನೀವು ಕ್ಯಾಪ್ಟನ್ ಆಗಬೇಕು ಅಂತಂದರು. ನಾನು ಅಷ್ಟೆಲ್ಲ ಸೀನ್ ಇಲ್ಲ, ನಾನು ಸಣ್ಣ ಊರಲ್ಲಿದ್ದಾಗ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡ್ತಾ ಇದ್ವಿ. ಅದಾದಮೇಲೆ ಅದು ಕನೆಕ್ಷನ್ನೇ ಕಟ್ ಆಗಿಬಿಡುತ್ತೆ ನಮಗೆ. ಕ್ರಿಕೆಟ್ ಅನ್ನೋದು ಅಂದರೆ ಬೆಳಗ್ಗೆ ಹೋದರೆ ಸಂಜೆವರೆಗೂ ಕ್ರಿಕೆಟ್ ಆಡ್ತಾ ಇದ್ದೆ ಹಳ್ಳಿಯಲ್ಲಿ, ಕಂಪ್ಲೀಟಾಗಿ ಕನೆಕ್ಷನ್ ಕಟ್ ಆಗಿಬಿಟ್ಟು ಮತ್ತೆ ಈ ಬಿಗ್ ಬಾಸು ಮತ್ತು ಇವೆಲ್ಲ ಸಿನಿಮಾಗಳೆಲ್ಲ ಮಾಡ್ತಾ ಬಂದಾಗ ಈ ಸೆಲೆಬ್ರಿಟಿ ಲೀಗ್ಗಳಲ್ಲಿ ಕ್ರಿಕೆಟ್ನ ಮತ್ತೆ ಶುರು ಮಾಡಿದ್ವಿ. ಸೊ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾನು ನೋ ಅಂತಲೇ ಹೇಳಿದೆ, ಬಟ್ ದ ವೇ ಯು ಕನ್ವಿನ್ಸ್ ನನಗೆ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ ಪಾಯಿಂಟು. ಬಿಕಾಸ್ ಇಷ್ಟೆಲ್ಲ ಬಿಸ್ನೆಸ್ ಮಾಡ್ತೀರಾ, ಟೀಮ್ನೆಲ್ಲ ಹ್ಯಾಂಡಲ್ ಮಾಡ್ತೀರಾ ಅಂದರೆ ಆರಾಮಾಗಿ ಕ್ಯಾಪ್ಟನ್ ಆಗ್ಬೋದು ಅನ್ನೋದು ದಟ್ ವಾಸ್ ಎ ವೆರಿ ವ್ಯಾಲಿಡ್ ಪಾಯಿಂಟ್. ಸೊ ಆ ಸ್ಮಾರ್ಟ್ನೆಸ್ ಆಫ್ ಕನ್ವಿನ್ಸಿಂಗ್ ಮೇಡ್ ದಿಸ್ ಗಂಧದ ಗುಡಿ ಗೆಳೆಯರ ಪ್ರೀಮಿಯರ್ ಲೀಗ್ ಟು ಹ್ಯಾಪನ್. ಸೊ ಆಲ್ ದ ಬೆಸ್ಟ್, ಸಿಕ್ಕಾಪಟ್ಟೆ ಒಳ್ಳೆಯದಾಗಲಿ ನಿಮಗೂ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಸರ್, ನಿಮ್ಗೆ ಒಳ್ಳೆಯದಾಗಲಿ, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್, 2 words, Goelji, about the tournament. Welcome to GPL. We are really happy to have you on board. Have you played cricket before? Because first time meet ಮಾಡ್ತಾ ಇದ್ದೀವಿ. 2 words about playing this tournament for the first time. What do you want to wish? ಆ್ಯಕ್ಚುಲಿ ಈ ಟೂರ್ನಮೆಂಟ್ ನನಗೆ ನಮ್ಮ ಮೋನಿಶ್ ಅವರು ಹೇಳಿದ್ದು, ಬಿಕಾಸ್ ಐ ಯೂಸ್ ಟು ಗೋ ವಿತ್ ಮೋನಿಶ್ ಫಾರ್ ಆಲ್ ದ ಟೂರ್ನಮೆಂಟ್ಸ್ ವಿಚ್ ಯೂಸ್ ಟು ಪ್ಲೇ ಫ್ರಮ್ ಪಾಸ್ಟ್ 4-5 years. ಸೊ ಅದರಿಂದ ಬರೋಕ್ಕೆ ತುಂಬ ಇಷ್ಟ ಆಯಿತು, ಅದಕ್ಕೆ ಬಂದಿದ್ದೀನಿ. ಸೊ ಗಂಧದ ಗುಡಿ ಪ್ರೀಮಿಯರ್ ಲೀಗ್ಗೆ ಐ ವಿಶ್ ವೆರಿ ಗುಡ್ ಲಕ್ ಆ್ಯಂಡ್ ಐ ಹೋಪ್ ಇಟ್ಸ್ ಅ ವೆರಿ ಗುಡ್ ಸಕ್ಸಸ್ಫುಲ್ ಟೂರ್ನಮೆಂಟ್ ಆ್ಯಂಡ್ ಗ್ರೇಟ್ ಫ್ಯೂಚರ್ ಅಹೆಡ್. ಥ್ಯಾಂಕ್ ಯು ಸೋ ಮಚ್. ಕ್ಯಾಟಗರೀಸ್ ಇದೆ, ಒಂದಷ್ಟು ಕ್ಯಾಟಗರೀಸ್ ಇದ್ದಾವೆ ಅಂತ ಹೇಳಿದ್ರೆ, ಯಾರ್ಯಾರು ಹೇಗೆ ತಂಡವನ್ನು ಸೇರಿಕೊಳ್ತಾರೆ, ನಾವು ಹೇಗೆ ಕ್ಲಾರಿಟಿಯನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ, ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಅನ್ನೋದನ್ನು ನೀವಿಬ್ಬರೇ ಓಟಿಂಗ್. ಓಕೆ, ಅದನ್ನು ಖಂಡಿತ ನಾನು ಕ್ಲಾರಿಫೈ ಮಾಡ್ತೀನಿ. ಬಿಫೋರ್ ದ್ಯಾಟ್ ವಿ ವುಡ್ ವಾಂಟ್ ಟು ಡೂ ಸಮ್ ಸ್ಪೆಷಲ್ ಮೆನ್ಷನ್ಸ್. ಈ ಟೂರ್ನಮೆಂಟ್ ಆಗಲಿಕ್ಕೆ ನಮ್ಮ ಎಲ್ಲ ಓನರ್ಸು ಎಷ್ಟು ಕಾರಣನೋ ಅಷ್ಟೇ, ಅದೇ ರೀತಿ ಅವರ ಎಲ್ಲ ಫ್ಯಾಮಿಲಿ ಮೆಂಬರ್ಸು ನಮ್ಮ ಜೊತೆಗೆ, ಎಸ್ಪೆಷಲಿ ವೆನ್ ವಿ ಟಾಕ್ ಅಬೌಟ್ ಮೋನೀಶ್, ಸೌಹಾರ್ದ ಕೂಡ ನಮಗೆ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಅವರು ಕೂಡ ನಮ್ಮ ಗೆಳೆಯರು. ವಿ ವಾಂಟ್ ಟು ಥ್ಯಾಂಕ್ ಸೌಹಾರ್ದ ಫಾರ್ ಸ್ಟ್ಯಾಂಡಿಂಗ್ ಬೈ ಅಸ್ ಇನ್ ದ ಎಂಟೈರ್ ಪ್ರೋಸೆಸ್. ಥ್ಯಾಂಕ್ ಯು ಸೌಹಾರ್ದ. ಆ್ಯಂಡ್ ಇದೇ ಪ್ರೋಸೆಸ್ಸಲ್ಲಿ ನಮ್ಮ ಎಲ್ಲ ಸ್ನೇಹಿತರು, ಸುರೇಶ್ ಗೌಡ್ರು, ನಮ್ಮ N1 ಸುನಿಲ್ ಹಾಗೂ ಚೇತನ್ ಸೂರ್ಯ ಎಲ್ಲರೂ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದೀರಿ. ಸೊ ನಾವು ಐ ವಾಂಟ್ ಟು ವೆಲ್ಕಮ್ ಆಲ್ 3 of you ವಿತ್ ಸೌಹಾರ್ದ. ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್. N1 ಸುನಿಲ್ ಅವರು, ಸುರೇಶ್ ಗೌಡ್ರು ಹಾಗೂ ಚೇತನ್ ಸೂರ್ಯ ನಮ್ಮ ಸ್ಪೆಷಲ್ ಗೆಸ್ಟ್ಗಳಿವತ್ತು. ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್. ಪ್ಲೀಸ್.
ಥ್ಯಾಂಕ್ ಯು. ನೀವೆಲ್ಲ ಬಂದಿದ್ದು ಭಾಳ ಖುಷಿ ಆಯಿತು ನಮಗೆ. ಸುನಿಲ್ ಮೇ ಬಿ 4 ವರ್ಷದಿಂದ ಹಚ್ಚಿದಂಥ ಇದೊಂದು ದೀಪ ಅಂತ ಹೇಳಬೇಕು. ಇವತ್ತು ಚೆನ್ನಾಗಿ ಬೆಳಗ್ತಾ ಇದೆ. ನಾವೆಲ್ಲ ಕ್ರಿಕೆಟಲ್ಲೂ ಕೂಡ ಸೆಲೆಬ್ರಿಟೀಸ್ ಎಲ್ಲರೂ ಒಂದು ಲೆವೆಲ್ಗೆ ಬ್ಯುಸಿಯಾಗಿದ್ದೀವಿ. ಅದು ನಮ್ಮ ಫ್ರೆಂಡ್ಶಿಪ್ನ ಇನ್ನೂ ಸ್ಟ್ರಾಂಗ್ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರಿಕೆಟು ಅದ್ರದ್ದೊಂದು ಪಾಸಿಟಿವ್ ಎಫೆಕ್ಟ್ ಅದು. ಥ್ಯಾಂಕ್ ಯು ಸುನಿಲ್ ಫಾರ್ ಸ್ಟಾರ್ಟಿಂಗ್ ಅ ಕ್ರಿಕೆಟ್ ಫೈರ್ ಇನ್ ಸೆಲೆಬ್ರಿಟೀಸ್ ಅಂತ. ಆ್ಯಂಡ್ ಸುರೇಶ್ ಗೌಡ್ರು ಕೂಡ ಕ್ರಿಕೆಟ್ಗೆ ಇನ್ನೊಂದು ಏನು ಅಂತಂದ್ರೆ ಫಸ್ಟ್ ಇವ್ನು ಮಾತಾಡಲಿ ಅವಾಗಲೂ ಸ್ಟೇಜಲ್ಲಿ ಮಾತಾಡಲ್ಲ ಇವನು, ಯಾವಾಗಲೂ ಮಾತಾಡೋಲ್ಲ. ಆಲ್ ದ ಬೆಸ್ಟ್ ಹೇಳಿದ್ರು ಹೇಳು ಮೈಕಲ್ ಆಲ್ ದ ಬೆಸ್ಟ್. ಓಕೆ, ಸುರೇಶ್ ಗೌಡ್ರು ಕೂಡ ದಯವಿಟ್ಟು ಗೌಡ್ರು ಅಂತ ಹೇಳಿ ಸ್ಪೋರ್ಟ್ಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸುರೇಶ್ ಗೌಡ್ರಿಗೆ ತುಂಬ 2 ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಇಬ್ಬರು ಗೆಳೆಯರಿಗೂ ಒಳ್ಳೇದಾಗಲಿ. ಸ್ಪೋರ್ಟ್ಸ್ ಅಂದರೆ ನನಗೆ ಮಹೇಶ್ ಗೌಡ್ ತುಂಬ ಹೇಳ್ಕೊಟ್ಟವ್ರೆ ಸ್ಪೋರ್ಟ್ಸ್ ಹೆಂಗಿರ್ಬೇಕೇನು ಅಂತ. ಇವನು ನಮ್ಮ ಜೊತೆಲೆಲ್ಲ ಆಡವ್ರೆ ನಮ್ಮ ಟೀಮಲ್ಲಿ. ಆಮೇಲೆ ಮುಂದೆ ಕೂತಿದ್ರಲ್ಲ ಸಾರು, ಸ್ಪೋರ್ಟ್ಸ್ ಅಂದರೆ ಅವ್ರು ಎಲ್ಲಿದ್ರೂ ಎಷ್ಟೊತ್ತಾದ್ರೂ ಬರ್ತಾರೆ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಇವನ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸುರೇಶ್ ಅವರೇ. ಸೌಹಾರ್ದ, ಫ್ಯೂ ವರ್ಡ್ಸ್ ಅಬೌಟ್. ಸೊ ಗುಡ್ ಈವ್ನಿಂಗ್ ಎವ್ರಿಬಡಿ. ಕ್ರಿಕೆಟ್ ಅಂತಾನೆ ಆ್ಯಕ್ಚುಲಿ ನಮಗೆ ವ್ಯಾಸು, ವಿವಾನು, ಜ್ಯೋತಿ ಎಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸ್ ಆದರು. ಯಾವ ಥರ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಫ್ಯಾಮಿಲಿ ಆಗಿಬಿಟ್ಟಿದ್ದೀವಿ ಇವಾಗ. ಫ್ಯಾಮಿಲಿಗಿಂತ ಒಂದು ಲೆವೆಲ್ ಜಾಸ್ತಿನೇ ಇದ್ದೀವಿ ಅನಿಸುತ್ತೆ. ಆ್ಯಂಡ್ ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಮೋನಿಶ್ ಜೊತೆಗಿದ್ದು ಇದು ನನಗೂ ಐ ಹ್ಯಾವ್ ಸ್ಟಾರ್ಟೆಡ್ ಲೈಕಿಂಗ್ ಕ್ರಿಕೆಟ್ ಸೋ ಮಚ್. ನನಗೇ ಇವಾಗ ಯಾವ್ದಾದ್ರು ಫಸ್ಟ್ ಹೊಸ ಈವೆಂಟ್ ಈ ಥರ ಹೊಸ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಾಯಿದ್ರೆ ನಾನು ಎಕ್ಸೈಟೆಡ್ ಆಗಿರ್ತೀನಿ. ಎಲ್ಲರೂ ಸಿಗ್ತಾರೆ, ಎಲ್ಲರೂ ಮೀಟ್ ಮಾಡ್ಬೋದು ಅಂತ. ಪ್ಲಸ್ ಸೊ ನನಗೂ ಇಂಟ್ರೆಸ್ಟ್ ಜಾಸ್ತಿ ಆಗೋಗಿದೆ ಕ್ರಿಕೆಟ್ ಮೇಲೆ. ಲವ್ಲಿ ಥ್ಯಾಂಕ್ ಯು. ಥ್ಯಾಂಕ್ ಯು ಚೇತನ್. ಆಲ್ ದ ವೆರಿ ಬೆಸ್ಟ್. ಈ ಟೂರ್ನಮೆಂಟ್ ಸಕ್ಸಸ್ಫುಲ್ ಆಗಲಿ. ಆ್ಯಂಡ್ ಎಲ್ಲ ಇದರಲ್ಲೂ ನಿಮ್ಮ ಜೊತೆಗೆ ಇದ್ದೇ ಇರ್ತೀವಿ. ವಿಲ್ ಸ್ಟ್ಯಾಂಡ್ ವಿತ್ ಯು ಗೈಸ್. ಥ್ಯಾಂಕ್ ಯು ಸೊ ಮಚ್. ಮೀನ್ಸ್ ಲಾಟ್. ಚೇತನ್, ಕ್ರಿಕೆಟಿಂದ ಫಸ್ಟ್ ಫ್ರೆಂಡ್ಶಿಪ್ ಶುರುವಾಗಿದ್ದು ನಿಮ್ಮ ಅಪ್ಪು ಕಪ್ ಸೆಟ್ ಅ ಬೆಂಚ್ ಮಾರ್ಕ್. ಅದೇ ರೀತಿ ನಮ್ಮ ಟೂರ್ನಮೆಂಟ್ ಕೂಡ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಲಿ ಅಂತ ಆಶಿಸ್ತೀವಿ. ನಿಮ್ಮ 2 ಮಾತುಗಳು. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಇಲ್ಲಿ ಇನ್ವೈಟ್ ಮಾಡಿರೋದಕ್ಕೆ. ಗೆಳೆಯರ ಪ್ರೀಮಿಯರ್ ಲೀಗ್ ಅದು ಹೆಸರಲ್ಲೇ ಒಂಥರ ಗೆಳೆತನದಿಂದನೇ ಎಲ್ಲ ಶುರುವಾಗೋದು. ಸೊ ಆ ಒಂದು ನಾಮಕರಣನೇ ಒಂಥರ ದೊಡ್ಡದಾಗಿದೆ, ವಿಜೃಂಭಣೆ ಆಗಿದೆ. ಸೊ ಖಂಡಿತ ಇದು ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ. ಇನ್ನು ಹಲವಾರು ಟೂರ್ನಮೆಂಟ್ಸ್ಗಳು ಈ ಗೆಳೆಯರ ಪ್ರೀಮಿಯರ್ ಲೀಗ್ ಕಡೆಯಿಂದ ಆಗ್ತಾ ಇರುತ್ತೆ. ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ ವಿವಾನ್ಗೆ ಆ್ಯಂಡ್ ನಿಮಗೂ ಕೂಡ ಆ್ಯಂಡ್ ಜ್ಯೋತಿ ಅವ್ರಿಗೂ ಕೂಡ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಎಲ್ಲ ಟೀಮ್ಗೂ ಆಲ್ ದ ವೆರಿ ಬೆಸ್ಟ್ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಚೇತನ್. ಕ್ಯಾನ್ ವಿ ಹ್ಯಾವ್ ದ ಗಿಫ್ಟ್ಸ್ ಪ್ಲೀಸ್? ಓಕೆ, ಇವತ್ತು ನಮ್ಮ ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಇಂಡಸ್ಟ್ರಿಯ ಎಲ್ಲ ಸೀನಿಯರ್ ಅಚೀವರ್ಸ್ ನಮ್ಮ ಜೊತೆಗೆ ನಮ್ಮ ಟೂರ್ನಮೆಂಟಿನ ಐಕಾನ್ ಪ್ಲೇಯರ್ಸ್ ಆಗಿ ನಮ್ಮ ಜೊತೆಗೆ ಆಡಲಿದ್ದಾರೆ. ನಮ್ಮ ಪ್ರೀತಿಯ ಆಹ್ವಾನವನ್ನು ಸ್ವೀಕರಿಸಿ ಎಲ್ಲ ಐಕಾನ್ ಪ್ಲೇಯರ್ಸ್ ಇವತ್ತು ನಮ್ಮ ಜೊತೆಗೆ ಲಾಂಚ್ ಇವೆಂಟ್ಗೆ ಬಂದಿರೋದು ಭಾಳ ಖುಷಿ ವಿಚಾರ. ಈಗ ಸಮಯ ನಮ್ಮ ಐಕಾನ್ ಪ್ಲೇಯರ್ಸ್ನ ವೇದಿಕೆ ಮೇಲೆ ಕರೀಲಿಕ್ಕೆ. ಕ್ಯಾನ್ ವಿ ಹ್ಯಾವ್ ಆನ್ ಸ್ಟೇಜ್ ರವಿಚೇತನ್ ಅವರು. ಜೋರ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ರವಿಚೇತನ್ ಅವರು, ನಮ್ಮ ಪ್ರೀತಿಯ ಅಲಕ್ ನಂದಾ ಸರ್, ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್. ಪ್ರೀತಿಯ ಶಿವಕುಮಾರ್ ಅವರು, ದಯವಿಟ್ಟು ಆರ್ ಕೆ ಮಾಸ್ಟರ್ ಬರಬೇಕು. ಮೀಡಿಯಾ ಹೌಸ್ನ ಮೂಲಕ ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಅವ್ರದ್ದೇ ಆದಂಥ ಛಾಪ್ ಮೂಡಿಸಿರುವಂಥ ಪ್ರೊಡಕ್ಷನ್ ಹೌಸ್ ಇದು. ಆ್ಯಂಡ್ ಆರ್ ಕೆ ಮಾಸ್ಟರ್, ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್. ರವಿಚೇತನ್ ಜಿ, ನಿಮ್ಮ ಸಿನಿಮಾಗಳನ್ನ ನಾವು ಸ್ಕೂಲ್ ಡೇಸಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಜೊತೆ ಕ್ರಿಕೆಟ್ ಆಡ್ತಾ ಇರೋದು ನಮಗೆ ಸಿಕ್ಕಾಪಟ್ಟೆ ಖುಷಿ ವಿಚಾರ. ನಮ್ಮ ಟೂರ್ನಮೆಂಟಲ್ಲಿ ಐಕಾನ್ ಪ್ಲೇಯರ್ ಆಗಿ ಆಡ್ತಿರೋದು. ಇಲ್ಲ ಹಂಗೇನಿಲ್ಲ, ವಯಸ್ಸಾಗಿರೋದು ಎಲ್ಲಿ ಕಾಣ್ತಾರೆ. ಈಸ್ ಫಿಟ್ ಆ್ಯಂಡ್ ಫೈನ್. ನಮಗೆ ನಾಚಿಕೆ ಆಗಬೇಕು ಆ ಥರ ಫಿಟ್ನೆಸ್ಸು. ಫ್ಯಾಂಟಾಸ್ಟಿಕ್ ರವಿಚೇತನ್ ಜಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದ ಅಕೇಶನ್ ಟುಡೇ. ಟೂರ್ನಮೆಂಟ್ ಬಗ್ಗೆ, ನಮ್ಮ ಈ ಒಂದು ಪ್ರಯತ್ನದ ಬಗ್ಗೆ ನಿಮ್ಮ 2 ಮಾತು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವಿವಾನ್ ಆ್ಯಂಡ್ ಯಸ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಕ್ರಿಕೆಟ್, ಐದರ್ ಇಟ್ ಇಸ್ ಬ್ಯಾಡ್ಮಿಂಟನ್, ಎನಿಥಿಂಗ್ ಸ್ಪೋರ್ಟ್ಸ್, ರವಿಚೇತನ್ ಇಸ್ ಆಲ್ವೇಸ್ ದೇರ್ ಅಷ್ಟೇ. ಅಂದರೆ ಅಷ್ಟು ನನಗೆ ಸ್ಪೋರ್ಟ್ಸ್ ಅಂದರೆ ಇಷ್ಟ. ಸೊ ಇಲ್ಲಿ ನಾವೆಲ್ಲ ಸೇರಿರೋದು ಒಂದೇ ಕಾರಣ,
ಗೆಳೆತನ ಹೆಸರು ಹೇಳುತ್ತೆ. ಅದರಲ್ಲೂ ಗಂಧದ ಗುಡಿ ಸೂಪರ್ ಡೂಪರ್ ಹಿಟ್ ಸಿನಿಮಾ ಅಂತ. ಸೊ ಇದು ತುಂಬ ಪಾಸಿಟಿವ್ ಎನರ್ಜಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಒಳ್ಳೆ ಪ್ರಯತ್ನ. ಯಾಕಂದ್ರೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ಆರ್ಗನೈಸ್ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತು. ಯಾಕಂದರೆ ವಿವಾನ್ ನನ್ನ ಟೀಮಲ್ಲಿ ಇರೋದು LCCಯಲ್ಲಿ, ಆ್ಯಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಟೀಮಲ್ಲಿ ಇದ್ದಾರೆ ವ್ಯಾಸ್ ಅವರು. ಸೊ ನಾವು ರೆಗ್ಯುಲರಾಗಿ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಸೆಕೆಂಡ್ ಫ್ರೈಡೇ ಆಡ್ತಾನೆ ಇರ್ತೀವಿ. ಸೊ ಹಂಗಾಗಿ ನಮ್ಮ ಟಚ್ಚಲ್ಲಿ ಇದ್ದೀವಿ ನಮ್ಮ ಕ್ರಿಕೆಟಲ್ಲಿ. ಸೊ ಇವತ್ತು ಟೂರ್ನಮೆಂಟ್ ಮಾಡಿದಾಗ ನಮಗೆ ಖುಷಿ ಇದೆ. ಯಾಕಂದರೆ ಯಾರೇ ಆಗಲಿ ಇಂಡಸ್ಟ್ರಿಯಲ್ಲಿ ಯಾರೇ ಖುಷಿಯಿಂದ ನಮ್ಮೆಲ್ಲ ಕರೆದ್ರೆ ನಾವು ಬಂದು ಆಡ್ತೀವಿ. ನಾಳೆ ಇನ್ನೊಬ್ರು ಯಾರು ಟೂರ್ನಮೆಂಟ್ ಮಾಡ್ಬೋದು, ಅಲ್ಲೋಗಿ ಆಡ್ತೀವಿ ಇಲ್ಲೋಗಿ ಆಡ್ತೀವಿ, ಖುಷಿಯಿಂದ ಆಡೋಣ. ಯಾವ ಮನಸ್ತಾಪಗಳು ಬೇಡ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೆಸರು ಹೇಳ್ತದೆ ಗೆಳೆ ಅಂತ. ಸೊ ಯಾರು ಗೆಲ್ಲಿ ಯಾರು ಬಿಡಲಿ ಅದು ಲೆಕ್ಕ ಬರೋದಿಲ್ಲ. ನಾವು ಟೂರ್ನಮೆಂಟ್ ಸಕ್ಸಸ್ ಮಾಡಬೇಕು, ಎಲ್ಲ ಖುಷಿಯಿಂದ ಆಡೋಣ, ಗೆಲ್ಲೋಣ. ಅಲ್ಲೇ ಮರ್ತುಬಿಟ್ಟು ಅಲ್ಲೇ ಬಂದು ಮತ್ತೆ ಖುಷಿಯಿಂದ ಮತ್ತೆ ಇನ್ನೊಂದು ಟೂರ್ನಮೆಂಟ್ ಸೇರೋಣ. ಸೊ ದಟ್ ಈಸ್ ಆಲ್ ಐ ರಿಕ್ವೆಸ್ಟ್ ಎವ್ರಿವನ್. ಥ್ಯಾಂಕ್ ಯು. ಲೆಟ್ ದ ಬೆಸ್ಟ್ ಟೈಮ್ ವಿತ್. ಥ್ಯಾಂಕ್ ಯು. ಥ್ಯಾಂಕ್ ಯು ರವಿಚಂದ್ರನ್ ಜಿ. ಅಲಕ್ನಂದ ಸರ್, ನಿಮ್ಮ ಬೌಲಿಂಗ್ ಭಾಳ ಬಾರಿ ಔಟ್ ಆಗಿದ್ದೀನಿ ನಾನು. ಒಂದೆರಡು 4-6 ಹೊಡೆದಿದ್ದೀನಿ, ಬಟ್ ಔಟ್ ಆಗಿರೋದು ಜಾಸ್ತಿ. ಬಟ್ ವಿ ವೇಟಿಂಗ್ ಟು ಸಿ ಯು ಬಾಲ್ ಇನ್ ದ ರೆಡ್ ಬಾಲ್. ನಿಮ್ಮ 2 ಮಾತು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ವಿವಾನು, ವ್ಯಾಸ್ ಆ್ಯಂಡ್ ಜ್ಯೋತಿ, ಹಳೆ ಫ್ರೆಂಡ್ಸು. ಕ್ರಿಕೆಟಿಂದ ಒಂದು ಅಡ್ವಾಂಟೇಜ್ ಅಂದರೆ ಯಾವಾಗಲೂ ಶೂಟಿಂಗಲ್ಲಿ ಯಾವಾಗ ಸಿಗ್ತೀವಿ ಇಲ್ಲದೇ ಇಲ್ಲ. ಇದೊಂದು ಅಕೇಶನಲ್ಲಿ ಎಲ್ಲರೂ ಇಂಡಸ್ಟ್ರಿಯವ್ರು ಸಿಗ್ತಾರೆ, ಮಾತಾಡ್ತಾ ಇರ್ತೀವಿ, ಹಂಚ್ಕೋತಾ ಇರ್ತೀವಿ. ಸೊ ಇಟ್ಸ್ ಎ ವೆರಿ ಗುಡ್ ಡೈರೆಕ್ಷನ್. ಗೆಳೆಯರ ಪ್ರೀಮಿಯರ್ ಲೀಗ್ ಫೋನ್ ಮಾಡಿದಾಗ ತಕ್ಷಣ ಆಯ್ತಪ್ಪ ಖುಷಿಯಾಗಿ ಆಡೋಣ. ಅದು ರೆಡ್ ಬಾಲ್ ಭಾಳ ವರ್ಷಗಳಾಗಿತ್ತು ನಾವೆಲ್ಲ ಆಡಿ. ಸೊ ಇಟ್ ವಿಲ್ ಬಿ ಅ ಫಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತೆ. ಆಲ್ ದ ಬೆಸ್ಟ್ ಫಾರ್ ಆಲ್ ದ ಟೀಮ್ಸ್. ನಾವು ಯಾವ ಟೀಮ್ಗೆ ಆಡಿದ್ರು ಅಷ್ಟೇ, ಎಲ್ಲ ಟೀಮ್ ಯಾವ ಟೀಮ್ ಆಗಲಿ ಅಷ್ಟೇ, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಗೆಲ್ಲೋಣ, ಟೂರ್ನಮೆಂಟ್ ಗೆಲ್ಸೋಣ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಶಿವಕುಮಾರ್ ಸರು, ಇಂಡಸ್ಟ್ರಿಯಲ್ಲಿ ನೀವು ಪ್ರೊಡಕ್ಷನ್ ಹೌಸ್ ಮೊದಲನೇ ಬಾರಿಗೆ ನಾನು ನನ್ನ ಹೆಂಡತಿ ಮೂಲಕ ಕೇಳಿದ್ದು, ಮೀಡಿಯಾ ಹೌಸ್ ಶಿವಕುಮಾರ್ ಅವರು ಅಂತ. ನಿಮ್ಮ ಜೊತೆಗೆ 1-2 ಸಲ ಆಡಿದ್ದೀನಿ ಕ್ರಿಕೆಟು. ಫ್ಯಾಂಟಾಸ್ಟಿಕ್ ಬೌಲರ್ ನೀವು. ಅಲಕ್ನಂದ ಅವ್ರಿಗೆ ಹೇಳಿದಾಗೆ ಐ ಕಾಂಟ್ ವೆಯ್ಟ್ ಟು ಸಿ ಯು ಬಾಲ್ ವಿತ್ ದ ರೆಡ್ ಬಾಲ್. ಆ ಸ್ಲೋ ಮೀಡಿಯಮ್ ಪೇಸು ವೆರಿ ಟೆಂಪ್ಟಿಂಗ್. ಅದು ನಿಮ್ಮ 2 ಮಾತು ಈ ಟೂರ್ನಮೆಂಟ್ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಜ್ಯೋತಿ ಬಹುಶಃ ಇಂಡಸ್ಟ್ರಿಗೆ ಬಂದಿದ್ದು ನನ್ನ ಪ್ರೊಡಕ್ಷನಿಂದನೇ. ಸೊ ಮೊದಲು ಆ್ಯಕ್ಟಿಂಗು, ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದು. ಇಡೀ ದೇಶದಲ್ಲಿ ಕ್ರಿಕೆಟ್ ಒಂದು ಹಬ್ಬ ಅನ್ನೋ ಒಂದು ವಾತಾವರಣನೇ ಸೃಷ್ಟಿ ಮಾಡಿದೆ. ಇಟ್ ಈಸ್ ಸೆಲಿಬ್ರೇಷನ್, ಕ್ರಿಕೆಟ್ ಈಸ್ ಪಾರ್ಟ್ ಆಫ್ ಲೈಫ್ ಅನ್ನೋ ಥರ ಆಗ್ಬಿಟ್ಟಿದೆ ಇಡೀ ದೇಶದಲ್ಲಿ. ಒಂದು ಕಾರ್ಯಕ್ರಮ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಒಂದು ಈವೆಂಟ್ ಮಾಡೋದಕ್ಕೆ ಎಷ್ಟು ಜನರು ಕೈ ಸೇರಿಸ್ಬೇಕು ಮತ್ತು ಆ ಈವೆಂಟ್ ಸಕ್ಸಸ್ ಆಗೋದಕ್ಕೆ ಎಷ್ಟು ಶ್ರಮ ಇದೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ವ್ಯಾಸ ಮತ್ತು ಜ್ಯೋತಿ, ವಿವಾನ್ ಅವರು ಭಾಳ ಶ್ರಮಪಟ್ಟು ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆಲ್ಲರೂ ಒಳ್ಳೆಯದಾಗಲಿ. ಮತ್ತು ಕ್ರಿಕೆಟ್ ಪ್ರೇಮಿಗಳಿಗೆ ನಾವು ಮನೋರಂಜನೆ ಕೊಡೋದಕ್ಕೆ ಒಂದಷ್ಟು ಜನ ನಟರು ಕೂಡ ಆಡ್ತಾ ಇರುವಂಥದ್ದು. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್, ಚೆನ್ನಾಗಾಗಲಿ. ಈ ಇವೆಂಟು ನೆಕ್ಸ್ಟ್ ಲೆವೆಲ್ಗೆ ಆಗುವಂಥದ್ದು ಆಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಶಿವಕುಮಾರ್ ಜಿ, ಥ್ಯಾಂಕ್ ಯು. ಆ್ಯಂಡ್ RK ಮಾಸ್ಟರ್ ಜಿ, ನಾವು ಕೂಡ ಜೊತೆಗೆ ತುಂಬ ಕ್ರಿಕೆಟ್ ಆಡಿದ್ದೀವಿ. ಒಂದು ಲೆವೆಲ್ಗೆ ನಾನು ನಿಮ್ಮ ಬ್ಯಾಟಿಂಗ್ ಫ್ಯಾನ್ ಅಂತ ಹೇಳಬೇಕು. ಮೇ ಬಿ ನಿಮ್ಮ ಎಕ್ಸ್ಪೀರಿಯನ್ಸು ತುಂಬ ಜನಕ್ಕೆ ಲರ್ನಿಂಗ್ ಲೆಸನ್ ಅದು. ನನಗೆ ಅನೂಪ್ ಸರ್ ಹೇಳ್ತಾಯಿದ್ರು, ಅವ್ರ ಕಾಲೇಜಲ್ಲಿ ಓದ್ತಾ ನೀವು ಅವ್ರ ಕಾಲೇಜ್ಗೆ ಕೊರಿಯೋಗ್ರಾಫರ್ ಆಗಿ ಹೋಗಿ ಡ್ಯಾನ್ಸ್ ಹೇಳ್ಕೊಟ್ಟಿದ್ರಂತೆ. ಆ್ಯಂಡ್ ವಿ ವೆರಿ ಹ್ಯಾಪಿ ದಟ್ ಯು ಪ್ಲೇಯಿಂಗ್ ಇನ್ ಆರ್ ಟೂರ್ನಮೆಂಟ್ ಆಸ್ ಅನ್ ಐಕಾನ್ ಪ್ಲೇಯರ್. ನಿಮ್ಮ 2 ಮಾತು. ರೆಡ್ ಬಾಲ್ ನಿಮಗೇನು ಹೊಸದಲ್ಲ, 1-2 ಮಾತು ಪ್ಲೀಸ್. ಎಲ್ರಿಗೂ ವೆಲ್ಕಮ್ ಮಾಡ್ತಾ, ಥ್ಯಾಂಕ್ ಯು ಸೋ ಮಚ್ ವಿವಾನ್ ಬಾಯ್ ಆ್ಯಂಡ್ ಯಾಸ್ ಬಾಯ್. ನಾನು ರೆಗ್ಯುಲರಾಗಿ ರೆಡ್ ಬಾಲ್ ಆಡ್ತಾ ಇರ್ತೀನಿ, 50 ಓವರ್ಸ್ ಮ್ಯಾಚಲ್ಲಿ ಆಡ್ತಾ ಇರ್ತೀನಿ. ನಮ್ಮ ಇಂಡಸ್ಟ್ರಿಯಲ್ಲಿ ಬರೀ ವೈಟ್ ಬಾಲ್ ಆಡ್ತಾಯಿದ್ರು, ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗ ನಮ್ಮ ಇಂಡಸ್ಟ್ರಿಯವ್ರು ರೆಡ್ ಬಾಲ್ ಆಡ್ತಾರೆ ಅಂತ. ಸೊ ಫಸ್ಟ್ ಟೈಮ್ ಇಬ್ಬರು ಪ್ಲ್ಯಾನ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ರೀಸೆಂಟಾಗಿ ಆಡಿದ್ವಿ, ಇವ್ರು ಸಖತ್ತಾಗಿ ಆಡಿದ್ರು, ನಮ್ಮ ಸಂಜು ಬಾಯ್ ಸಖತ್ತಾಗಿ ಆಡಿದ್ರು. ಸೊ ನಮ್ಮ ಇಬ್ಬರು ಒಂದೇ ಟೀಮಲ್ಲಿ ನಾವು ಆಡೋದು, ನಾನು ಮತ್ತು ವ್ಯಾಸ್ ಬಾಯ್. LCCಯಲ್ಲಿ ಇಬ್ಬರು ಒಂದೇ ಟೀಮು, ಇವ್ರು ನಮ್ಗೆ ಆಪೋಸಿಟ್ ಟೀಮು. ಆದರೂ ಎಲ್ಲರೂ ಗೆಳೆಯರೆ. ಸೊ ಹಾಗಾಗಿ ಈ ಟೂರ್ನಮೆಂಟಲ್ಲಿ ನಾನು ಆಡ್ತಾ ಇರೋದು ತುಂಬ ಸಂತೋಷ ಆಗ್ತಾಯಿದೆ. ಸೊ ಅದಕ್ಕಿಂತ ಎಲ್ಲ ಹೆಚ್ಚಾಗಿ ಎಲ್ಲರನ್ನು ಮೀಟ್ ಮಾಡೋದು ಅದು ಇನ್ನೂ ತುಂಬ ಸಂತೋಷ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ. ಥ್ಯಾಂಕ್ ಯು. ನಮ್ಮ ಸಪೋರ್ಟ್ ಯಾವಾಗಲೂ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಜಿ. ನಮ್ಮ GPL ತಂಡದಿಂದ ಒಂದು ಚಿಕ್ಕ ಕಿರು ಕಾಣಿಕೆ.
ಫಸ್ಟ್ ಆಫ್ ಆಲ್ ದಿ ಬೆಸ್ಟ್. ನಾವು ಫಸ್ಟು ಕ್ಯೂಪೆಲಲ್ಲಿ ಸಪೋರ್ಟಿಂಗ್ ಸ್ಪಾನ್ಸರ್ ಆಗಿ ಹೋಗಿದ್ವಿ. ಆ ಕ್ಯೂಪೆಲ್ ಆದಮೇಲೆ ನೆಕ್ಸ್ಟ್ ಟೈಮು ಇದಕ್ಕೂ ಸ್ಪಾನ್ಸರ್ಶಿಪ್ದು ಆಫರ್ ಬಂತು. ಓಕೆ, ಖುಷಿ ಆಯಿತು ನಮಗೂ. ಹಾಗಾಗಿ ಫಸ್ಟ್ ಕೈ ಜೋಡಿಸಿದ್ದೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದಯವಿಟ್ಟು ಸರ್ ನೀವೊಂದೆರಡು ಮಾತಾಡಿ. ಆ್ಯಕ್ಚುಲಿ ನಾನು ಚೈಲ್ಡ್ಹುಡ್ಡಲ್ಲಿ ಕ್ರಿಕೆಟ್ ಪ್ಲೇಯರೇ. ಹಾಗಾಗಿ ಮತ್ತೆ ನಾವು ಹಾಲಿಡೇಸ್ ಬಂದಮೇಲೆ ಕ್ರಿಕೆಟ್ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ. ಈಗ ನಿಮಗೆಲ್ಲ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ನಾವು S3 ಹ್ಯಾಪಿ ಹಾಲಿಡೇಸಿಂದ 10 ಇಯರ್ಸಿಂದ ಟೂರಿಸಮ್ ಮಾಡ್ತಾ ಇರೋದು. ಸೊ ಸ್ಪಾನ್ಸರ್ಗೆ ಕೇಳಿದಾಗ ನಮಗೆ ತುಂಬ ಖುಷಿ ಆಯಿತು. ಅದಕ್ಕೆ ಒಪ್ಕೊಂಡು ನಾವು ಓಕೆ ಮಾಡಿದ್ದೀವಿ. ಆಲ್ ದಿ ಬೆಸ್ಟ್, ಎಲ್ಲ ಟೀಮ್ಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮೇ ಬಿ ವಿನ್ನಿಂಗ್ ಟೀಮ್ಗೆ ಒಂದು ಹಾಲಿಡೇ ಏನಾದ್ರು ಪ್ಲಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಲೆಟ್ಸ್ ಸಿ, ವಿಲ್ ಡಿಸ್ಕಸ್ ಆನ್ ಇಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆನ್ ಬೋರ್ಡ್. ಕ್ಯಾನ್ ಯು ಹ್ಯಾವ್ ದ ಗಿಫ್ಟ್? What do you want to say? Yeah, good evening all. So as you mentioned, white ball cricket ನಾವು ತುಂಬಾ ಎಲ್ಲರೂ ಆಡಿದ್ದೀವಿ. ಓಕೆ, ಆ್ಯಂಡ್ ಇನ್ಫ್ಯಾಕ್ಟ್ ಜಗದೀಶ್ ಸರ್ ನಮಗೆ ರೆಡ್ ಬಾಲ್ ಕ್ರಿಕೆಟ್ ಆಡ್ಬೇಕು ಸರ್, ರೆಡ್ ಬಾಲ್ ಕ್ರಿಕೆಟ್ ಆಡ್ಬೇಕು ಸರ್. ರಿಯಲ್ ಕ್ರಿಕೆಟ್ ಅಂದರೆ ವೈಟ್ ಬಾಲ್ ಆಡೋದಲ್ಲ, ರೆಡ್ ಬಾಲಲ್ಲಿ ಆಡಬೇಕು ಅಂತ ಅವರು ಹೇಳ್ತಿದ್ರು. ಸೊ ಅದೇ ಮೂಮೆಂಟ್ಗೆ ನಮಗೆ ವಿವಾನ್ ಗೆಳೆಯರು ಫೋನ್ ಮಾಡಿ, ಸರ್ ರೆಡ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ನಾವು ಈ ಸತಿ ಆಡ್ತಾ ಇದ್ದೀವಿ, ಸೊ ಪ್ಲೀಸ್ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರು. ಸೊ ವಿ ಆರ್ ವೆರಿ ಹ್ಯಾಪಿ ಟು ಪಾರ್ಟಿಸಿಪೇಟ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಈಗಲಿ ವೇಟಿಂಗ್. ಯಾಕಂದರೆ ರೆಡ್ ಬಾಲ್ ಇಸ್ ಟೋಟಲ್ ಡಿಫ್ರೆಂಟ್ ಗೇಮ್ ಬಾಲ್. ಸ್ವಿಂಗ್ ಇರುತ್ತೆ ಆ್ಯಂಡ್ ಟ್ರಾವೆಲ್ ಅಷ್ಟು ಫಾಸ್ಟಾಗಿ ಆಗಲ್ಲ. ಆ್ಯಂಡ್ ಮೀ ಕಮಿಂಗ್ ಇನ್ ಓಪನಿಂಗ್ ಸ್ಲಾಟ್ ಟೋಟಲ್ ಡಿಫ್ರೆಂಟಾಗಿ ಸ್ಟ್ರಾಟಜಿಕ್ಕಾಗಿ ನೋಡ್ಕೊಂಡು ಆಡಬೇಕಾಗುತ್ತೆ. ಸೊ ನನಗೆ ಹಾಕುವಂಥ ಓಪನಿಂಗ್ ಬೌಲರ್ಸ್ ಹೆಂಗೆ ಆಗ್ತಾರೋ ಗೊತ್ತಿಲ್ಲ, ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇದ್ದಾರೆ. ಸೊ ನೋಡ್ಕೊಂಡು ಆಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ಹೋಪ್ಫುಲಿ ಐ ಪ್ಲೇ ಗುಡ್ ಕ್ರಿಕೆಟ್. ವಿಶಿಂಗ್ ಯು ದ ಬೆಸ್ಟ್ ಸರ್. ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ವಿ ರಿಯಲಿ ಪ್ರೌಡ್ ಟು ಹ್ಯಾವ್ ಯು ಆನ್ ಬೋರ್ಡ್. ಕ್ಯಾನ್ ವಿ ಹ್ಯಾವ್ ಗಿಫ್ಟ್? ನಮ್ಮ ಸುಹಾಸ್ ಅವರು ಹಾಗೆ ಕುಮಾರ್ ಜಿ ನಮ್ಮ ಜೊತೆಗೆ ನಿಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ದಿಸ್ ಟ್ರೂಲಿ ಮೀನ್ಸ್ ಅ ಲಾಟ್. ಲಾಂಗ್ ವೇ ಟು ಗೋ. ಹೊಸದಾಗಿ ಶುರು ಮಾಡ್ತಾ ಇದ್ದೀವಿ. ಲೆಟ್ಸ್ ಡೂ ವಂಡರ್ಸ್. ವಿಜಯ್ ಸ್ಟಾರ್ಟೆಡ್ ಆ್ಯಂಡ್ ಐ ಕ್ಯಾನ್ ಥ್ಯಾಂಕ್ ಯು ಎನಫ್ ಫಾರ್ ಆಲ್ ದ ಸಪೋರ್ಟ್ ಯು ಗೈಸ್ ಹ್ಯಾವ್ ಎಕ್ಸ್ಟೆಂಡೆಡ್ ಟು GPL. ಥ್ಯಾಂಕ್ ಯು ಸುಹಾಸ್. ತುಂಬ ಟ್ರಬಲ್ ಮಾಡಿದ್ದೀವಿ, ಇನ್ನೂ ಟ್ರಬಲಿಂಗ್ ಬಾಕಿ ಇದೆ ಟೂರ್ನಮೆಂಟ್ ತನಕ. ಇದು ಬರೀ ಸ್ಟಾರ್ಟ್ ಅಷ್ಟೇ. ಆ್ಯಂಡ್ ಎರಡು ಮಾತು GPL ಬಗ್ಗೆ. ಗುಡ್ ಈವ್ನಿಂಗ್. ಥ್ಯಾಂಕ್ ಯು. ಎನಿಥಿಂಗ್ ನಮ್ಮ ಗೆಳೆಯರಿಗೋಸ್ಕರ ವಿವಾನಿಂದ ವ್ಯಾಸ್ ಪರಿಚಯ ಆಯಿತು, ವ್ಯಾಸಿಂದ ಜ್ಯೋತಿ ಪರಿಚಯ ಆಯಿತು. ಆ್ಯಂಡ್ ವಂಡರ್ಫುಲ್ ಪೀಪಲ್ ಆ್ಯಂಡ್ ಎನಿಥಿಂಗ್ ಎನಿ ಟೈಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸದಾ. ಸುಹಾಸ್ ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ವಿವಾನ್ ಮತ್ತು ವ್ಯಾಸರಾಜ್ ನೀವು ಗೆಳೆಯರು. ನನಗೆ ಅಲ್ಲ, ಸ್ಟೇಜ್ ಮೇಲೆ ಇರಬೇಕು ಮತ್ತೆ ಖಂಡಿತವಾಗ್ಲೂ ಇರಬೇಕಾಗುತ್ತೆ. ಯಾಕೆ ಅಂತಂದ್ರೆ ಗೆಳೆಯರ ಪ್ರೀಮಿಯರ್ ಲೀಗ್ ಅಂತ ಹೆಸರಿಟ್ಬಿಟ್ಟು ನಾವು ಗೆಳೆಯರನ್ನ ಸ್ಟೇಜ್ ಮೇಲೆ ಇರಕ್ಕೆ ಬಿಡದೆ ಹೋದರೆ ತಪ್ಪಾಗುತ್ತೆ. ಬಟ್ ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ, ಮೋಜು ಮಸ್ತಿ ಮಾಡೋದಕ್ಕೆ ಹಾಡು ಬೇಕೇ ಬೇಕು. ಆಟ ಆಡ್ತಿದ್ದೀವಿ, ಹೌದು, ಆಡಕ್ಕೆ ರೆಡಿ ಇದ್ದೀವಿ. ಅದಕ್ಕೊಂದು ಹಾಡು ಮೂಲಕ ಶುರುವಾಗಿ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ವಿ. ಸೊ ನಮ್ಮ ಪ್ರೀತಿಯ ಆರ್ಗನೈಸರ್ಸ್, ಡೈರೆಕ್ಟರ್ಸ್ ಏನಿದ್ದಾರೆ ಅದರಲ್ಲಿ ಒಬ್ಬರಾದಂಥ ನಮ್ಮ ವ್ಯಾಸರಾಜ ಸೋಸ್ತೆ ಅವರು ಕಂಪೋಸ್ ಮಾಡಿ ಹಾಡಿರುವಂಥ ಮಿಸ್ಟರ್ ಶರ್ಮಾ ಅವರು ಬರೆದಿರುವಂಥ ಹಾಡು, ನಾಗಾರ್ಜುನ್ ಶರ್ಮಾ ಅವರು ಲಿರಿಕ್ ಬರೆದಿರುವಂಥ ಹಾಡು. ನಮ್ಮ ವಿವಾನ್ ಅವ್ರನ್ನು ಕೂಡ ನೀವು ಇದನ್ನು ನೋಡಿ ಆನಂದಿಸಬಹುದು. ಹೇಗೆ ಅಂತ ಈಗ ತುಂಬ ಮುಖ್ಯವಾದ ವಿಷಯ ಹೇಳಬೇಕು. ಕಿವಿ ಮಾತುಗಳಿದ್ದಾವೆ, ಹಿರಿಯರಿಂದ ಕಿವಿ ಮಾತುಗಳಿದ್ದಾವೆ. ಅದ್ರ ಬಗ್ಗೆ ಕೂಡ ಗಮನ ಕೊಡಬೇಕಾಗತ್ತೆ. ಈ ಸಾಂಗ್ ಮತ್ತು ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಸರ್ ನಮ್ಗೆ ಹೇಳಿದ್ದಾರೆ ನಾವು ವಾಪಸ್ ಆತಂಡ ಅಂತ. ಸೊ ನಮ್ಮ ವೇದಿಕೆ ಮೂಲಕ ಸುದೀಪ್ ಸರ್ ಕೂಡ ನಾವು ಹಾರ್ಟ್ ಫೆಲ್ಟ್ ಅವ್ರ ಯೋಚನೆ ಚೆನ್ನಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ವಾ, ಅವ್ರಿಗೆ ಬಂದಿರೋ ಇವತ್ತು ಈವೆಂಟಿಗೆ ಬಂದಿಲ್ಲ, ಚೆನ್ನಾಗಿಲ್ಲ ಅಂದ್ರೆ ಇಲ್ಲೇ ಬಂದು ಹರಿಸಿದ್ರೆ ಮಜಾನೇ ಬೇರೆ. ವಿ ಮಿಸ್ ಯು ಕಿಚ್ಚ ಸುದೀಪ ಸರ್, ವಿ ಮಿಸ್ ಯು. ಅದಕ್ಕೆ ಹೇಳಿದೆ, ಹಿರಿಯರು ಒಂದು ಮಾತು ಹೇಳಿದ್ದಾರೆ, ದೊಡ್ಡಣ್ಣ ದಾದ ಒಂದು ಮಾತು ಹೇಳಿದ್ದಾರೆ ಅಂತ ಇದನ್ನೇ ಹೇಳಿದ್ದು. ನಾವು ಅದನ್ನೆಲ್ಲ ಮೆಸೇಜ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋಣ. ಗೆಳೆಯರೆ, ನಿಮ್ಮಿಬ್ಬರಿಗೆ ಸ್ಪೆಷಲಿ ಹೇಳಿರೋದು ಅವರು. ಗೆಳೆತನ ಹಾಗೇ ಇರಲಿ, ಮಾತು ಕಡಿಮೆ ಇರಲಿ. ಇಲ್ಲ, ನಮ್ಮ ಎಂಟೈರ್ ಫಿಲ್ಮ್ ಇಂಡಸ್ಟ್ರಿ ಕ್ರಿಕೆಟ್ ಹಾಗೆ ಆಗಿದೆ ಸರ್ಕ್ಯೂಟ್. ಕ್ರಿಕೆಟ್ ಆಡ್ತಾ ಆಡ್ತಾ ಗೆಳೆತನ ಬೆಳೆದಿದೆ ಹೊರತು ಎಲ್ಲೂ ಗೆಳೆತನ ಕಮ್ಮಿ ಆಗಿಲ್ಲ. ಆ್ಯಂಡ್ ಅದನ್ನು
ಈ ಒಂದು ಟೂರ್ನಮೆಂಟಲ್ಲಿ ಅದನ್ನು ಒಂದು ಫ್ರೆಂಡ್ಶಿಪ್ನ ಹೈಲೈಟ್ ಮಾಡಬೇಕು. ಆ್ಯಂಡ್ ನಾಟ್ ಜಸ್ಟ್ ಫಿಲಮ್ ಫೆಟರ್ನಿಟಿ, ನಮ್ಮ ಎಲ್ಲ ಮೀಡಿಯಾ ಅದವ್ರು ಕೂಡ ನಮ್ಮ ಜೊತೆಗೆ ಒಂದೊಂದು ಟೀಮಲ್ಲಿ ಆಡ್ತಾ ಇದ್ದಾರೆ. ಆ್ಯಂಡ್ ಆಲ್ ದ ಪೊಲೀಸ್ ಆರ್ ಆಲ್ಸೋ ಜಾಯ್ನಿಂಗ್ ಹ್ಯಾಂಡ್ಸ್. ಒಂದೊಂದು ಟೀಮಲ್ಲಿ ಪೊಲೀಸ್ ಅವರು ಕೂಡ ಆಡ್ತಾ ಇದ್ದಾರೆ. ಸೊ ಆ ಗೆಳೆತನ ಇಂಡಸ್ಟ್ರಿಯಲ್ಲಿ, ಮೀಡಿಯಾದಲ್ಲಿ, ಹಾಗೆ ಪೊಲೀಸ್ ಅವ್ರ ಜೊತೆಗೆ ಎಲ್ಲ ಆ ಫ್ರೆಂಡ್ಶಿಪ್ ಬೆಳಿಬೇಕು ಅನ್ನೋದೇ ನಮ್ಮ ಈ ಟೂರ್ನಮೆಂಟ್ನ ಮೇನ್ ಮೋಟೋ. ಖಂಡಿತವಾಗ್ಲೂ ತುಂಬ ಹೊತ್ತು ಟೈಮ್ ತೊಗೊಳ್ಳಲ್ಲ. ಸಾಂಗ್ ಚೆನ್ನಾಗಿತ್ತು ಅನಿಸುತ್ತೆ. ದಯವಿಟ್ಟು ಯಾರು ಏನು ಚಪ್ಪಾಳೆನೂ ತಟ್ಟಿಲ್ಲ, ಏನು ಮಾಡಲಿಲ್ಲ. ಹಾಂ, ಏನಿದೆ. ಹಾಂ, ಆ್ಯಂಡ್ ಜಾಸ್ತಿ ಟೈಮ್ ತೊಗೊಬೇಡ. ಆಕ್ಷನ್ ರೂಲ್ಸ್ನ ಹೇಳ್ಬೇಡ, ಯಾವ ಥರ ಹೇಳ್ಬೇಕಂತ. ಕ್ಯಾಟಗರೀಸ್ ಏನೇನಿರುತ್ತೆ, ಏನು ಡಿಲೇ ಮಾಡದೆ ಆಕ್ಷನ್ ಪ್ರೊಸೀಜರ್ನ ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ವಿ ಆರ್ ಕೀಪಿಂಗ್ ಇಟ್ ಸಿಂಪಲ್. ಚಿಟ್ ಮೂಲಕ ಪ್ಲೇಯರ್ಸ್ನ ಪಿಕ್ ಮಾಡ್ತಾ ಇದ್ದೀವಿ, ಪಾಯಿಂಟ್ಸ್ ಮೂಲಕ ಮಾಡ್ತಾ ಇಲ್ಲ. ಏನು ಮಾಡ್ತೀವಿ ಅಂದರೆ, ಅಪಾರ್ಟ್ ಫ್ರಮ್ ಓನರ್, ಕ್ಯಾಪ್ಟನ್ ಆ್ಯಂಡ್ ವೈಸ್ ಕ್ಯಾಪ್ಟನ್ ಆರ್ ಕೋ ಓನರ್, ಇವ್ರು 3 ಜನನ ಬಿಟ್ಟು ಇನ್ನು 12 ಕ್ಯಾಟಗರಿಲಿ ಪ್ಲೇಯರ್ಸ್ನ ಆಲ್ರೆಡಿ ಕ್ಯಾಟಗರೈಸ್ ಮಾಡಿದ್ದೀವಿ. ಪ್ರತಿ ಕ್ಯಾಟಗರಿಲಿ 8 ಜನ ಪ್ಲೇಯರ್ಸ್ ಇರ್ತಾರೆ. ಬಿಕಾಸ್ ವಿ ಹ್ಯಾವ್ 8 ಟೀಮ್ಸ್. ಒಬ್ಬೊಬ್ಬರು ಒಂದೊಂದು ಟೀಮ್ಗೆ ಡಿಸ್ಟ್ರಿಬ್ಯೂಟ್ ಆಗ್ತಾರೆ ಥ್ರೂ ಚಿಟ್. ಆ ಪ್ರೊಸೆಸ್ ಹೆಂಗಿರುತ್ತೆ ಅಂದರೆ, ಒಂದು ಬೌಲಲ್ಲಿ ವಿಲ್ ಹ್ಯಾವ್ ನಂಬರ್ಸ್ ಫ್ರಮ್ 1 to 8 ಆ್ಯಂಡ್ ಇನ್ ದ ಅದರ್ ಬೌಲ್ ವಿಲ್ ಹ್ಯಾವ್ ಟೀಮ್ ನೇಮ್ಸ್. ಸೊ ಗೆಸ್ಟ್ಗಳು ಬಂದು ಈ ಪ್ರೊಸೆಸ್ನ ನಮ್ಗೆ ಹೋಗಿ ನಡೆಸ್ಕೊಡ್ತೀರಾ. ಒಂದು ನಂಬರ್ ಎತ್ತೀರಾ, ಆ ನಂಬರಲ್ಲಿ ಏನು ಸೀರಿಯಲ್ ನಂಬರ್ ನಾವು ಡಿಸ್ಪ್ಲೇ ಮಾಡ್ತೀವಿ, ಆ ಸೀರಿಯಲ್ ನಂಬರಲ್ಲಿ ಯಾರು ಪ್ಲೇಯರ್ ಇರ್ತಾರೆ ಅವರು ಯಾವ ಟೀಮ್ಗೆ ಹೋಗ್ತಾರೆ ಅಂತ ನೆಕ್ಸ್ಟ್ ಬೌಲಲ್ಲಿ ಎತ್ಬಿಟ್ಟು ಟೀಮ್ ಹೆಸರು ಬರುತ್ತೆ. ಸೊ ಆ ಪ್ಲೇಯರ್ ಆ ಟೀಮ್ಗೆ ಅಸೈನ್ ಆಗ್ತಾರೆ. ಸೊ ಆ್ಯಸ್ ಸೂನ್ ಆ್ಯಸ್ ಪ್ಲೇಯರ್ ಅಸೈನ್ ಆದ ತಕ್ಷಣ ನಿಮ್ಮ ಮುಂದೆ ಒಂದು ಬೋರ್ಡಲ್ಲಿ ಒಂದು ಫಾರ್ಮ್ಯಾಟ್ ಪ್ರಿಂಟ್ ಮಾಡಿದ್ದೀವಿ. ಸೊ ವಿಚ್ ಎವರ್ ಕ್ಯಾಟಗರಿ ಪ್ಲೇಯರ್ ನಿಮ್ಮ ಟೀಮ್ಗೆ ಹೋಗ್ತಾರೆ, ಅದನ್ನು ಆ ಒಂದು ಫಾರ್ಮ್ಯಾಟಲ್ಲಿ ಯಾವ ಪ್ಲೇಯರ್ ನಿಮ್ಮ ಟೀಮ್ ಬಂದಿದ್ದಾರೆ ಅಂತ ಯು ಕ್ಯಾನ್ ನೋಟ್ ಇಟ್ ಡೌನ್. ನಾವು ನೋಟ್ ಡೌನ್ ಮಾಡ್ಕೋತೀವಿ. ಸೊ ಎಂಡ್ ಆಫ್ ಇಟ್ ವಿಲ್ ಪುಟ್ ಆನ್ ದ ಸ್ಕ್ರೀನ್ ದ ಎಂಟೈರ್ ಸ್ಕ್ವಾಡ್ ಆಫ್ ಯುವರ್ ಟೀಮ್. ಸೊ ಇಟ್ ಇಸ್ ಸಿಂಪಲ್. ಸೊ ಲೆಟ್ಸ್ ಸ್ಟಾರ್ಟ್ ದ ಪ್ರೊಸೆಸ್ ಅಂತ ಅನ್ಕೋತೀನಿ. ವಿವಾನ್ ಫಾರ್ ಕೀಪಿಂಗ್ ಇಟ್ ಸೋ ಸಿಂಪಲ್. ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ, ಕ್ಲಾರಿಟಿ ಇರುತ್ತೆ. ಖಂಡಿತವಾಗ್ಲೂ ಯಾರಿಗೂ ಯಾವುದು ಕನ್ಫ್ಯೂಷನ್ ಇರಬಾರ್ದು ಅಂತಾನೆ ಇದನ್ನ ಫ್ಯಾಂಟಾಸ್ಟಿಕ್ ಐಡಿಯಾ. ನೀವು ಓಕೆ, ಅವ್ರ ಸುರೇಶ್ ಗೌಡ್ರ ಇದರಲ್ಲಿ 8 ನಂಬರ್ ಇದೆ, ಅದರಲ್ಲಿ 8 ಟೀಮ್ ಹೆಸರಿದೆ. ನೀವು ಒಂದು ನಂಬರ್ ಪಿಕ್ ಮಾಡ್ತೀರಾ, ಚೇತನ್ ಅವರು ಟೀಮ್ ಹೆಸರು ಪಿಕ್ ಮಾಡ್ತಾರೆ. ಆ ನಂಬರಲ್ಲಿ ಯಾವ ಪ್ಲೇಯರ್ ಇದ್ದಾರೆ ಅವರು ಆ ಟೀಮ್ಗೆ ಹೋಗ್ತಾರೆ. ನೀವು ಅದನ್ನು ಓಪನ್ ಮಾಡಿ ನಂಬರ್ ಪಿಕ್ ಮಾಡಿ ಅಷ್ಟೇ. ಓಪನ್ ಮಾಡಿ ನಂಬರ್ ತೋರಿಸಿ, ನಮಗೆ ಕ್ಯಾಮ್ರಾಗೂ ನಮಗೂ ನಂಬರ್ ತೋರಿಸಿ ಅಷ್ಟು. ಒಂದು ಬಾಕ್ಸ್ ಅದು ಚೂಸ್ ಮಾಡ್ತೀರಾ. ನಂಬರ್ ಏನು ಬಂದಿದೆ ಸರ್? ಅಬ್ಬಬ್ಬ, ಈಗಲೇ ಎಷ್ಟೊಂದು ಟೈಟ್ ಇದೆ. ನಂಬರ್ ತೋರಿಸಿ, ಕ್ಯಾಮ್ರಾಗೆ ತೋರಿಸಿ. ನಂಬರ್ 3 ಅಂದರೆ ಸ್ಯಾಂಡಿ ಅವರು. ಸ್ಯಾಂಡಿ ಅವರು ಈಗ ಚೇತನ್ ಸರ್ ಹೇಳ್ತಾರೆ ಅವ್ರು ಯಾವ ತಂಡವನ್ನು ಸೇರ್ತಾರೆ ಅನ್ನೋದನ್ನ. ಇದು ತೋರಿಸ್ಬೋದು ಸರ್ ಕ್ಯಾಮ್ರಾಗೆ. ಬುಲ್ ಸ್ಕ್ವಾಡ್ನ ಸೇರ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಓನರ್ಸ್. ಬುಲ್ ಸ್ಕ್ವಾಡ್ನ ಸೇರ್ತಾರೆ ನಮ್ಮ ಸ್ಯಾಂಡಿ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ನಂಬರ್ನ ಸುರೇಶ್ ಗೌಡ್ರೆ ಸರ್ ನೀವು ಕೂಡ ಹೆಲ್ಪ್ ಮಾಡಿ. ಅವರು ಸುರೇಶ್ ಗೌಡ್ರು ಲೀಗಲ್ ಅಡ್ವೈಸರ್ ಜೊತೆನೆ ಬಂದ್ಬಿಟ್ಟಿದ್ದಾರೆ. ಯಾವುದೇ ಕಾಂಪ್ಲಿಕೇಶನ್ಸ್ ಬೇಡ ಅಂತ ಪಕ್ಕದಲ್ಲೇ ನಿಲ್ಸ್ಕೊಂಡು ಅವ್ರ ಕೈಲಿ ಪಿಕ್ ಮಾಡಿಸ್ತಾ ಇದ್ದಾರೆ. ನಂಬರ್ ಈಸ್ 7, ನಂಬರ್ 7. ಸೊ ನಂಬರ್ 1, ಸಾರಿ, ಕಿರಣ್ ಟಿವಿ9 ಖ್ಯಾತಿಯ ಕಿರಣ್ ಅವರಿದ್ದಾರೆ. ಅವರು ಯಾವ ತಂಡವನ್ನು ಸೇರ್ತಾರೆ ಅಂತ ನಮ್ಮ ಚೇತನ್ ಅವರು ತಿಳಿಸ್ತಾರೆ. ದ್ಯಾಟ್ ಈಸ್ ದ ವೋಲ್ಫ್ ಪ್ಯಾಕ್, TWP ದ ವೋಲ್ಫ್ ಪ್ಯಾಕ್ ಸೇರ್ತಾರೆ ಕಿರಣ್ ಟಿವಿ9 ಅವರು. ಕಂಗ್ರ್ಯಾಚುಲೇಷನ್ಸ್ ತಂಡ ಹಾಗೂ ಕಿರಣ್ ಅವರಿಗಿಬ್ಬರಿಗೂ ಸೇರಿ. ಎಸ್ ಸುರೇಶ್ ಗೌಡ್ರೆ ಪ್ಲೀಸ್. ಮುಂದಿನ ನಂಬರ್ 8. ಸೊ 8 ಸುದರ್ಶನ್ ಅವರಿದ್ದಾರೆ. ನಂಬರ್ 8 ಸುದರ್ಶನ್. ಎಸ್ ಸರ್, ನಿಮ್ಗೆ ಯಾವ್ದಿಷ್ಟ ನಾವು ಚೂಸ್ ಮಾಡಿ ಸರ್. ನೀವು ಹಾಗೆ ಜಿಗ್ಜಾಗ್ ಆಗಿ ಹೋದ್ರೆ ಮಜಾ. QPL ಕಿಂಗ್ಸ್ ತಂಡವನ್ನು ಸೇರ್ತಾರೆ. ಮಹೇಶ್ ಗೌಡ್ರ ತಂಡವನ್ನು ಸೇರ್ತಾ ಇದ್ದಾರೆ ನಮ್ಮ ಸುದರ್ಶನ್ ಅವರು. ಸೊ ನಮ್ಮ ಮೀಡಿಯಾ ಕ್ಯಾಟಗರಿಯಲ್ಲಿ ಈ ಒಂದು ಪಿಕ್ ನಡೀತಾ ಇದೆ. ಎಸ್ ಗೌಡ್ರೆ ಪ್ಲೀಸ್. ನೆಕ್ಸ್ಟ್ ನಂಬರ್ 5. ಮುಂದಿನ ಸಂಖ್ಯೆ 5 ಸೈಯದ್ ಅವರು ಯಾವ ಟೀಮ್ನ ಸೇರ್ತಾ ಇದ್ದಾರೆ ಅಂತ ಈಗ ಚೇತನ್ ಅವರು ತಿಳಿಸ್ಕೊಡ್ತಾರೆ ನಮಗೆ. ಅದು ಡೆಸ್ಟಿನಿ ಸೂಪರ್ ಸ್ಟಾರ್ಸ್. ಕಂಗ್ರ್ಯಾಚುಲೇಷನ್ಸ್. ಆಲ್ರೆಡಿ ಅಲಕ್ ಅವ್ರು ನೋಡಪ್ಪ ಫುಲ್ ಖುಷಿ ಕೈ ಬೀಸ್ತಾ ಇದ್ದಾರೆ. ಓಹೋ, ಪ್ಲಾನಿಂಗ್ ದೊಡ್ಡದಾಗಿ ಇಲ್ಲಿಂದನೇ ಶುರು ಆಗೋಗಿದೆ. ಓಕೆ, ಮುಂದಿನ ನಂಬರ್ ಗೌಡ್ರೆ. ನನ್ನ ಲಕ್ಕಿ ನಂಬರ್ ಅಂತ ಸುರೇಶ್ ಗೌಡ್ರು ತೋರಿಸಿದ್ದಾರೆ 7. ಓಹೋ, ಯಾರು ಲಕ್ಕಿ ನಂಬರ್ ಅಲ್ಲ ಸ್ವಾಮಿ, ಇದು ಗಂಗಾಧರ್ ಅವರು ಝೂಮಂತರ್ ಮಾಡಿ ಈಗ ಚೇತನ್ ಅವರು ಪಿಕ್ ಮಾಡ್ತಾ ಇದ್ದಾರೆ. ಗಂಗಾಧರ್ ಯಾವ ತಂಡವನ್ನು ಸೇರ್ತಾರೆ ಅಂತ ನೋಡೋಣ. GLR Lions CC ತಂಡವನ್ನ ಸೇರ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ GLR Lions CC. ಸುರೇಶ್ ಗೌಡ್ರು ಫುಲ್
ಫುಲ್ ಬ್ಯುಸಿ ಇದ್ದಾರೆ. ಎಷ್ಟು ಬೇಗ ಸ್ಟೇಜ್ ಮೇಲೆ ಬಂದ್ರೋ ಅಷ್ಟೇ ಬೇಗ ನಂಬರ್ಸ್ನ ಪಿಕ್ ಮಾಡಿ ತೋರಿಸ್ತಾ ಇದ್ದಾರೆ. ಗೌಡ್ರೆ ಎಸ್ ನಂಬರ್ ತೋರಿಸಿ ಪ್ಲೀಸ್. ನಂಬರ್ 6. ಗೌಡ್ರೆ ಇದೊಳ್ಳೆ ಗೌಡ್ರೆ 8ನೇ ಕ್ಯಾಟಗರಿ ಇರೋದು, 9 ಇಲ್ಲ. ಅಯ್ಯೋ ಒಂದು ನಿಮಿಷ ಗೌಡ್ರು ಬಿಸ್ಕೆಟ್ ಹಾಕಿದ್ರು ನಮ್ಗೆಲ್ಲ 6. ಸೊ ಸಿನಿಲೋಕ ಸುನಿಲ್ ಅವರು ಯಾವ ತಂಡವನ್ನ ಸೇರ್ತಾರೆ ಅಂತ ನಮ್ಮ ಚೇತನ್ ಅವರು ತೋರಿಸ್ಕೊಡ್ತಾರೆ ನಮ್ಗೆ. ದ್ಯಾಟ್ ಇಸ್ ನಾನ್ ಅದರ್ ದ್ಯಾನ್ ಮಲ್ನಾಡ್ ಸ್ಟ್ರೈಕರ್ಸ್ ತಂಡವನ್ನ ಸೇರ್ಕೊಂಡಿದ್ದಾರೆ. ಕಂಗ್ರಾಚುಲೇಷನ್ಸ್. ಎಸ್ ಹಿಂಗಿರ್ಬೇಕು ಸರ್ ಚಪ್ಪಾಳೆ. ಎಲ್ಲಾ ಟೇಬಲ್ನವರು ಹಿಂಗೆ ಖುಷಿಯಾಗಿ ಒಬ್ರನ್ನ ಸಪೋರ್ಟ್ ಮಾಡ್ತಾ ಚಪ್ಪಾಳೆ ಹೊಡೆದ್ರೆ ನಮಗೂ ಇಷ್ಟು ಕೂಗಿ ಕಿರ್ಚೋದಕ್ಕೆ ಒಂದಷ್ಟು ಎಂಕರೇಜ್ಮೆಂಟ್ ಸಿಕ್ಕಾಗುತ್ತೆ, ನಿಮಗೂ ಚಳಿ ಕಡಿಮೆ ಆಗುತ್ತೆ. ಎಸ್ ಗೌಡ್ರೆ ಪ್ಲೀಸ್. ನೆಕ್ಸ್ಟ್ 2. ಸೊ ವಿಜಿ ಅವರು ಯಾವ ತಂಡವನ್ನ ಸೇರ್ತಾರೆ ಅಂತ ನೋಡೋಣ. ವಿಜಿ ಅವರು ಈ ಸಲ ಚೇತನ್ ಅವರು ಹಿಂಗ್ ಟೇಬಲ್ ಕುಟ್ಟಿ ಬೇರೆ ಪಿಕ್ ಮಾಡ್ತಾ ಇದ್ದಾರೆ. ಅದೇ ಇವರೇ ಖುದ್ದಾಗಿ ಯಾರಿಗೋ ಒಪ್ಪಿಸ್ಬೇಕು ಅನ್ನೋ ಜವಾಬ್ದಾರಿ ತಗೊಂಡಿರೋ ಹಾಗೆ ಚೇತನ್ ಅವರೇ. MCS 11. ಕಂಗ್ರಾಚುಲೇಷನ್ಸ್. MCS 11 ತಂಡವನ್ನ ಸೇರಿದ್ದಾರೆ. ಅದ್ಭುತವಾದ ಪ್ಲೇಯರ್ ಇವರು ಅಂತ ಹೇಳಿದ್ದಾರೆ. ಅದ್ಭುತವಾದ ಪ್ಲೇಯರ್ ಇವರು. ಅಮೇಝಿಂಗ್. ಗೌಡ್ರೆ ಸಂಖ್ಯೆ 4 ನಂಬರ್ 4. ಸೊ ಪ್ರಜ್ವಲ್ ಅವರು ಯಾವ ತಂಡವನ್ನ ಸೇರ್ತಾ ಇದ್ದಾರೆ? ನಾಟ್ ಅ ಸರ್ಪ್ರೈಸ್ ಅಟ್ ಆಲ್. ಅಶ್ವಸೂರ್ಯ ರೈಡರ್ಸ್ ತಂಡವನ್ನ ಸೇರ್ತಾ ಇದ್ದಾರೆ ಪ್ರಜ್ವಲ್ ಅವರು. ಸೊ ನಮಗೆ ಮೀಡಿಯಾ ಕ್ಯಾಟಗರಿಯಿಂದ ಯಾರ್ಯಾರು ಪ್ಲೇಯರ್ಸ್ ಯಾವ್ಯಾವ ತಂಡವನ್ನ ಸೇರಿದ್ದಾರೆ ಅನ್ನೋದು ನಮ್ಗೆ ಈಗ ಕ್ಲಿಯರ್ ಆಗಿ ಗೊತ್ತಾಗಿದೆ, ಎಲ್ಲ ಕ್ಲಾರಿಟಿ ಇದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಗೌಡ್ರೆ ಸರ್. ಥ್ಯಾಂಕ್ ಯು ಸೋ ಮಚ್. ಚೇತನ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್.